ಸಂಜೆ. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನಾನು ಜಾಹ್ನವಿ, ನಿರೂಪಕಿ. ಇಲ್ಲೂ ನಾನೇ, ಅಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ ಅನ್ನೋ ಥರ ಇದೆ. ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ ಕೂಡ ಅಭಿನಯಿಸಿದ್ದೀನಿ. ಅದ್ರ ಜೊತೆಗೆ ಇವತ್ತಿನ ಸಮಾರಂಭದ ನಿರೂಪಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೋಪಿಲೋಲ ಚಿತ್ರದ ನಿನ್ನನೆ ನಿನ್ನನೆ ಸಾಂಗ್ ಬಿಡುಗಡೆ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಲ್ಲಿ ವಿಶೇಷ ಆಹ್ವಾನಿತರಾಗಿ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು, ಖ್ಯಾತ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದಿದ್ದಾರೆ. ಗೋಪಿಲೋಲ ಚಿತ್ರತಂಡದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ಜೊತೆಗೆ ಕನ್ನಡ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಬಣ್ಕಾರ್ ಅವರು ಬಂದಿದ್ದಾರೆ. ಉಮೇಶ್ ಬಣ್ಕಾರ್ ಸರ್, ನಿಮಗೂ ಕೂಡ ಗೋಪಿಲೋಲ ಚಿತ್ರತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಜೊತೆಗೆ ನಮ್ಮ ಇಡೀ ಚಿತ್ರತಂಡ ಇದೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಅವರ ಕುಟುಂಬ ವರ್ಗದವರಿದ್ದಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ. ನಿನ್ನನೆ ಸಾಂಗನ್ನು ನೋಡೋಣ. ಅದನ್ನು ರಾಜೇಂದ್ರ ಸಿಂಗ್ ಬಾಬು ಸರ್ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನೀವು ಹಿಂದೆ ನೋಡ್ತಾ ಇದ್ದೀರಾ, ಈ ಸಾಂಗ್ ಕಣ್ ಟಾಕಿಂಗ್ ಸಾಂಗ್ ಇದೇ ತಿಂಗಳು ಅಂದರೆ August 1ನೇ ತಾರೀಕು ಸಂಜೆ 6 ಗಂಟೆಗೆ ಸುಕೃತಿ ಮ್ಯೂಸಿಕ್ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಬಿಡುಗಡೆ ಆಯಿತು. ಬಿಡುಗಡೆಯಾದ ಕೆಲವೇ ದಿವಸಗಳಲ್ಲಿ ತುಂಬಾ ವ್ಯೂಸ್ ಪಡ್ಕೊಂಡಿದೆ ಈ ಹಾಡು. ಈ ಕಣ್ ಟಾಕಿಂಗ್ ಈ ಹಾಡಿನಲ್ಲಿ ಮಂಜುನಾಥ್ ಅವರು ಚಿತ್ರದ ನಾಯಕ ನಟಿ ನಿಮಿಷಾ ಅವರು ಅಭಿನಯಿಸಿದ್ದಾರೆ. ಜೊತೆಗೆ ನಾನು ಇದ್ದೀನಿ. ಸೊ ಇದು ಒಂದು ಸಾಂಗಲ್ಲಿ ನಾನು ಅಭಿನಯಿಸಿದ್ದೀನಿ. ನನಗೆ ಸುಚಿ ಅವರು ಬಹಳ ಪರಿಚಯ. ಜೊತೆಗೆ ಸುನೀಲ್ ಆಚಾರ್ಯ ಅವರು ಕೂಡ, ಅವರು ರಾಂಧವ ಸಿನಿಮಾ ಮಾಡಿದಾಗ ನಾನು ಆ ಸಿನಿಮಾಗೆ ಆ್ಯಂಕರಿಂಗ್ ಮಾಡಿದ್ದೆ. ಅವಾಗಲಿಂದ ನನಗೆ ಒಂದೊಳ್ಳೆ ಬಾಂಡಿಂಗ್ ಇತ್ತು. ಸುಚಿ ಅವರು ಪರ್ಸ್ನಲ್ ಆಗಿ ಬಂದು ನನ್ನ ಹತ್ರ ಮಾತಾಡಿದಾಗ, ಓಕೆ ಒಂದು ಸಾಂಗ್ ಎಲ್ಲ ಮಾಡೋಣ, ನನಗೆ ಡ್ಯಾನ್ಸ್ ಬರಲ್ಲ ಬಟ್ ಪರವಾಗಿಲ್ಲ ನೀವು ಕರೀತಾ ಇರೋದ್ರಿಂದ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಾಂಗಲ್ಲಿ ನಾನು ಅಭಿನಯಿಸಿದ್ದೀನಿ. ಕಣ್ ಟಚಿಂಗ್ ಈ ಸಾಂಗು August 1ನೇ ತಾರೀಕು ರಿಲೀಸ್ ಆಗಿದೆ. ಈ ಹಾಡಿಗೆ ಶಶಾಂಕ್ ಶೇಷಗಿರಿ ಮತ್ತು ಗೀತಾ ಭಟ್ ಇವರ ಹಿನ್ನೆಲೆ ಗಾಯನ ಇದೆ. ಕೇಶವ್ ಚಂದ್ರ ಅವರ ಒಂದು ಗೀತ ರಚನೆ, ಅವರು ಚಿತ್ರದ ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಜೊತೆಗೆ ಸಂಗೀತ ನಿರ್ದೇಶಕ ಮಿಥುನ್ ಅಶೋಕನ್, ಚೆನ್ನೈ. ಕಣ್ ಟಾಕಿಂಗ್ ಹಾಡು August 1ನೇ ತಾರೀಕು ರಿಲೀಸ್ ಆಗಿ ಈಗಾಗಲೇ ಸಾಕಷ್ಟು ವ್ಯೂಸನ್ನು ಪಡ್ಕೊಂಡಿದೆ. ಈ ಹಾಡಿಗೆ ಧನಂಜಯ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ. ತುಂಬ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ. ಗೋಪಿಲೋಲ ಚಿತ್ರದ ಮೊದಲನೇ ಹಾಡು ಕಣ್ ಟಾಕಿಂಗ್ ರಿಲೀಸ್ ಆಗಿದ್ದು. ಇನ್ನು ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ನಿರೀಕ್ಷೆ ಇದೆ. ಯಾಕಂದರೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಚಿತ್ರದ ನಿರ್ದೇಶನ ಮಾಡಿದ್ದಾರೆ ರವೀಂದ್ರ ಸರ್. ಸನತ್ ಕುಮಾರ್ ಸರ್ ಬೇಕಾದಂತಹ ಎಲ್ಲ ಸಪೋರ್ಟನ್ನು ನಿರ್ಮಾಪಕರು ಚಿತ್ರತಂಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಸಿನಿಮಾವನ್ನು ಆಲ್ರೆಡಿ ನೋಡಿದಂಥವರು ಭಾವಿಸಿದ್ದಾರೆ. ಹಾಗಾಗಿ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಈಗ ಒಂದು ಸಾಂಗನ್ನು ನೋಡಿದ್ವಿ. ಈಗ ಈ ಸಂಜೆ ನಾವೆಲ್ಲರೂ ಸೇರಿರೋದೇ ನಿನ್ನನೆ ನೆಚ್ಚಿಕೊಂಡು ಆ ಹಾಡನ್ನು ನೋಡೋದಕ್ಕೆ. ಅದು ಅಧಿಕೃತವಾಗಿ ರಾಜೇಂದ್ರ ಸಿಂಗ್ ಬಾಬು ಸರ್ ಇಂದ ರಿಲೀಸ್ ಆಗುತ್ತೆ. ಇನ್ನು ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಅನುರಾಧ ಭಟ್ ಗಾಯನ ಇದೆ ಈ ಹಾಡಿಗೆ. ಗೀತ ರಚನೆ ಮಾಡಿರೋದು ಕನ್ನಡದ ಖ್ಯಾತ ಗೀತ ರಚನೆಗಾರ ಜಯಂತ್ ಕಾಯ್ಕಿಣಿ ಅವರು. ಸಂಗೀತ ನೀಡಿರೋರು ಮಿಥುನ್ ಅಶೋಕನ್, ಚೆನ್ನೈ. ಜೊತೆಗೆ ಸದಾಚಾರ್ಯ ಇವರು ಈ ಹಾಡಿಗೆ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಸನತ್ ಕುಮಾರ್ ಅವರು ನನಗೆ ಭಾಳ ಸ್ನೇಹಿತರು. ಅವರು ನೋಡೋಕ್ಕೆ ಹಂಗಿದ್ದಾರೆ. ಅವ್ರ ದೊಡ್ಡ ಅವರ ಹಿಂದೆ ತುಂಬ ಪವರ್ ಇದೆ. ಮುಖ್ಯಮಂತ್ರಿಗಳೇ ಅವರಿಗೆ ಹಿಂದೆ ಇದ್ದಾರೆ. ನಾನು ಅವ್ರನ್ನ ಯಾವಾಗಲೂ ಮುಖ್ಯಮಂತ್ರಿಗಳ ಮನೆಯಲ್ಲೇ ಭೇಟಿ ಮಾಡ್ತಿದ್ದೆ. ಯಾಕಂದ್ರೆ ನಾನು ಮೈಸೂರು ಸಿದ್ದರಾಮಯ್ಯನವರು ನನಗೆ ಯುವರಾಜರ್ಸ್ ಕಾಲೇಜ್ನಲ್ಲಿ ನಾನು ಅವರು ಒಂದು ಕ್ಲಾಸ್ಗೆ ಮೀಟ್ ಆಗ್ತಿದ್ವಿ. ಅಲ್ಲಿಂದ ಮೈಸೂರಲ್ಲಿ ಸ್ನೇಹ. ನಮ್ಮ ಸನತ್ ಕುಮಾರ್ ಅವರು ಅಲ್ಲೇ ಭೇಟಿ ಆಗ್ತಾಯಿದ್ರು. ಸಾಯಂಕಾಲ ಮೊನ್ನೆ ಎಲ್ಲೋ ಒಂದು ಯಾವುದೋ ಇಂಡಸ್ಟ್ರಿ ಕೆಲಸಕ್ಕೆ, ಪಾಪ ಅವ್ರ ಸ್ವಾರ್ಥಕ್ಕೆ ಏನೂ ಮಾಡಲ್ಲ, ಯಾವುದಾದ್ರು ಇಂಡಸ್ಟ್ರಿಗೆ ಒಳ್ಳೆ ಕೆಲಸ ಆಗಲಿ ಅಂತ ನಾವು ಅವ್ರು ಮಾತಾಡ್ತಿದ್ದಾಗ ಕರೆದ್ರು. ಖಂಡಿತ ಬರ್ತೀನಿ ಅಂಥೇಳಿ ಈ ಒಂದು ಸಂಜೆಯಲ್ಲಿ ಅವರ ಚಿತ್ರದ ಹಾಡು ಒಂದು ಬಿಡುಗಡೆ ಮಾಡೋದಕ್ಕೆ. ಜೊತೆಯಲ್ಲಿ ನಮ್ಮ ಬಣ್ಕರ್ ಅವರು ಇದ್ದಾರೆ. ನಮ್ಮ ನಿರ್ಮಾಪಕರ ಸಂಘ, ಬಣ್ಕರ್ ಅಂತ ಹೇಳಲ್ಲ ನಾವು, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ಅಂದರೆ ಎಂಟೈರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ಗೆ ಮೊದಲು. ಯಾಕೆಂದರೆ ಪ್ರೆಸಿಡೆಂಟ್ ಅಂದವರು ನಾವು ಏನೇ ಆಗಲಿ ಅವ್ರ ಮರ್ಯಾದೆ ಕೊಡಬೇಕು. ಹಾಗೇನಿಲ್ಲ, ಹಾಂ
ಅದೇನಿಲ್ಲ. ರವೀಂದ್ರ ಅವರಿದ್ದಾರೆ, ಡೈರೆಕ್ಷನ್ಗೆ ಹೊಸದಾಗಿ ಕಾಲಿಡ್ತಾ ಇದ್ದಾರೆ ಅಂತ ಕಾಣುತ್ತೆ. 8ನೇ ಸಿನಿಮಾ ಮಾಡಿದ್ದೀರಾ? ಓಕೆ, ಸಾರಿ. ಈಗ ಏನಾಗ್ಬಿಟ್ಟಿದೆ, ಮೊದಲಾದರೆ ಒಂದು 50 ಪಿಕ್ಚರು 60 ಪಿಕ್ಚರ್ ಜ್ಞಾಪಕ ಇಟ್ಕೋಬೋದಾಗಿದೆ. ಈಗ 300-400 ಪಿಕ್ಚರ್ಗಳಾಗ್ಬಿಟ್ಟು ಯಾರು ಏನು ಅಂತಲೇ ಗೊತ್ತಾಗೋದಿಲ್ಲ. ಈಗ ನಮ್ಮ ಮನೆಗೇನೆ ನಮ್ಮ ಆದಿತ್ಯನಿಗೆ ಕತೆ ಹೇಳೋಕ್ಕೆ ಅಷ್ಟು ಜನ ಗೊತ್ತಿರ್ತಾರೆ. ನಾನು 5 ಪಿಕ್ಚರ್ ಮಾಡಿದ್ದೀನಿ ಸರ್, ನಾನು 3 ಪಿಕ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಏಕೆಂದರೆ ಆ ಒಂದು ಕಾಂಟ್ಯಾಕ್ಟ್ ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಅವ್ರು ಅಷ್ಟು ದೊಡ್ಡ ಮನಸ್ಸು ಮಾಡಿ, ಏಕೆಂದರೆ ನನಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ಗಳು ಏನು ಅಂತ ಹೇಳಿದ್ರೆ, ನಾಳೆ ಪಿಕ್ಚರ್ ಚೆನ್ನಾಗಾದಾಗ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವನು ಯಾವನೋ ಮಾಡ್ದ, ಅವನು ಯಾವನೋ ಕ್ಲಾಪ್ ಹೊಡ್ದ, ಅವನು ಸ್ವಿಚ್ ಆನ್ ಮಾಡ್ದ ಅಂತ ಹೀಗೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ದೇವರು ತುಂಬ ಹೃದಯದಿಂದ ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಇವತ್ತು ಕನ್ನಡ ಪಿಕ್ಚರ್ಗಳು ನಡಿಬೇಕು. ಭಾಳ ಒಂಥರ ಗ್ರಹಣ ಹಿಡಿದ್ಬಿಟ್ಟಿದೆ. ಎಲ್ಲ ಗ್ರಹಣ 1 ಗಂಟೆ ಅರ್ಧ ಗಂಟೆ ಬಿಟ್ಟೋಗ್ಬಿಡುತ್ತೆ. ಬಟ್ ಈ ಗ್ರಹಣ ಗೊತ್ತಿಲ್ಲ, ಒಂದು 3-4 ವರ್ಷದಿಂದ ಹಿಡ್ಕೊಂಡೇ ಬಿಟ್ಟಿದೆ. ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಒಂದೊಂದೆಲ್ಲ ಚಿತ್ರರಂಗಕ್ಕೆ ನಮಗೆ ಇವತ್ತಿನ ದಿವಸ ಗಂಡಾಂತರಗಳು. ಏಕೆಂದರೆ ದೊಡ್ಡ ಹೀರೋಗಳು ಇರೋದು 4 ಜನ, ಅದರಲ್ಲಿ ಪಾಪ ಪುನೀತ್ ಒಬ್ಬರು ನಮಗೆ ಕೈ ಬಿಟ್ಟು ಹೊರಟೋದ್ರು ದೂರ. ಇನ್ನೊಂದೆಲ್ಲ ನಿಮಗೆ ಗೊತ್ತೇ ಇದೆ. ಹೀಗೆ ಏಕೆಂದರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ, ನಾವು ಬರೀ ಯಾರೋ ಒಂದು ಹೀರೋ, ಪ್ರೊಡ್ಯೂಸರು, ಡೈರೆಕ್ಟರ್ ನೋಡ್ತೀವಿ. ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ, ಲೈಟ್ ಮ್ಯಾನ್ಗಳು, ಒಂದು ಟೈಲರ್ಗಳು, ಕಾರ್ಪೆಂಟ್ರ್ಗಳು, ಪೇಂಟ್ರಸು, ಡ್ರೈವರ್ಗಳು, ಊಟ ಕೊಡೋರು, ಪ್ರೊಡಕ್ಷನ್ನವರು ಎಲ್ಲನೂ ಅವ್ರನ್ನೆಲ್ಲ ನೋಡಿಬಿಟ್ರೆ ಭಯ ಬೀಳುತ್ತೆ. ಮೊನ್ನೆ ನಾನು ಯಾವುದೋ ನನ್ನ ಪಿಕ್ಚರ್ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದುಬಿಡ್ತು. ಸರಿ, ಪಾಪ ನಮ್ಮ ಡ್ರೈವರು ಬರಲಿಲ್ಲ, ಯಾರು ಬರಲ್ಲ, ಅವರು ಹೋಗೋರು. ನಾನು ಹೋಗ್ತೀನಿ ಸರ್ ಅಂದರೆ ಎಲ್ಲೂ ಆಟೋ ಸಿಕ್ಕಲಿಲ್ಲ. ಸರಿ, ನಾನೇನು ಮಾಡಿದೆ, ನಾನೇ ಬಿಡ್ತೀನಿ ಬನ್ನಿ ಅಂತ ಓದೆ ಡ್ರೈವ್ ಮಾಡ್ಕೊಂಡು ಪಾಪ ಅವ್ರು ತೋರಿಸ್ತಾ ಬೆಂಗಳೂರಿಂದ ಆಚೆ 4 ಕಿಲೋಮೀಟರ್, ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು 1,000 ಪಿಕ್ಚರ್ ಎಡಿಟ್ ಮಾಡಿದ್ದಾರೆ ಅವರು. ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ. ದಿನ ಕೆಲಸ ಮಾಡಿದ್ರೆ, ಒಂದು ಪಿಕ್ಚರ್ ನಡೆದ್ರೇ ಅವ್ರಿಗೆ ಜೀವನ. ಒಂದು ಪಿಕ್ಚರ್ ಇಲ್ಲ ಅಂದರೆ ಜೀವನವೇ ಇಲ್ಲ. ಯಾವ ಥರದ್ದು ಗೌರ್ಮೆಂಟಿಂದಾಗಲಿ ಎಲ್ಲಿಂದಾಗಲಿ ಅವ್ರಿಗೆಲ್ಲ ಯಾವ ಸಹಾಯನೂ ಇಲ್ಲ. ಇದು ನಿಜವಾಗ್ಲೂ ಒಂದು ಭಾಳ ಶೋಚನೀಯವಾದ ಸಂಗತಿ. ಇದು ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ. ಇವತ್ತು ದರ್ಶನ್ ಅವರು ಇಲ್ಲ. ಇವಾಗ ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು, ಎಷ್ಟು ವರ್ಷಗಳು ನಾವು ನೋಡಿದ್ದೀವಿ. ಏಕೆಂದರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು. ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ 250-300 ಜನ ಕೆಲಸ ಮಾಡೋವಂಥ ಪಿಕ್ಚರ್ಗಳು. ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ, ಇನ್ನೊಂದು ಕಡೆ ಥಿಯೇಟ್ರ್ಗಳಿಗೆ ಪಿಕ್ಚರ್ ಇಲ್ಲ, ಇನ್ನೊಂದು ಕಡೆ ಈ ಒಂದು 500 ಜನ 1000 ಜನ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ. ಇದೆಲ್ಲ ನೆನೆಸ್ಕೊಂಡಾಗ ಯಾವುದಕ್ಕೂ ಒಂದು ಭಾಳ ಕೆಟ್ಟ ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಹೇಗಿತ್ತು, ಹೇಗಾಗಿದೆ, ಹೇಗಾಗುತ್ತೆ, ಮುಂದೆ ಚೆನ್ನಾಗಾಗುತ್ತೆ. ಏಕೆಂದರೆ ಒಂದು ಪ್ರವಾಹ ಬಂದ ಮೇಲೇ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು. ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ. ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ, ಯೂನಿಟಿಯಿಂದ, ಒಬ್ಬರನ್ನೊಬ್ಬರು ಬಿಟ್ಕೊಡದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು. ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು. ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಅವರು ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾರೆ ಕೆಲವರು. ಹೆಂಗೆ ಸರ್ ಪಿಕ್ಚರ್ ಮಾಡೋದು, ಏನು ರಿಲೀಸ್ ಮಾಡೋದು, ಏನು ಅಂತ. ನಮ್ಮಂಥವ್ರಿಗೆ ಕಷ್ಟ ಇವತ್ತು. ಒಂದೊಂದು ಸರ್ UA ಆಗಿದೆ ಅಲ್ಲ, ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್. ನಿಜವಾಗ್ಲೂ ಅವ್ರಿಗೆ ಸನತ್ ಕುಮಾರ್ ಅವರು ಈಗ 4 ಪಿಕ್ಚರ್ ಮಾಡಿದ್ದಾರೆ. ಸೊ ಆದ್ದರಿಂದ ಆ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಮೆಚ್ಚಲೇಬೇಕು. ಒಂದು ಯಾವುದೇ ಚಿತ್ರನ ನಾವೇನು ಹೇಳೋಕ್ಕಾಗಲ್ಲ. ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಜನರಿಗೆ ಬಿಟ್ಬಿಡ್ಬೇಕು. ಯಾಕೆಂದರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದರೆ ಇದು ಒಂದೇ. ಯಾಕೆಂದರೆ ಜನಕ್ಕೆ ನಾವು ಲಂಚ ಕೊಡೋಕ್ಕಾಗಲ್ಲ. ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತೇಳು, ಈ ಸೀನ್ ಚೆನ್ನಾಗಿದೆ ಅಂತೇಳು, ಅವೆಲ್ಲ ಏನೋ ಈ ಫೇಸ್ಬುಕ್ಕಲ್ಲಿ ಬರ್ಬೋದು. ಅದೊಂದು ಟ್ರೆಂಡ್ ಇದೆ, ಅದು ಟ್ರೆಂಡ್ ಹೋಗುತ್ತೆ. ಯಾಕಂದರೆ ನನಗೆ ಯಾರೋ ಹೇಳ್ತಿದ್ರು, ಸರ್ ಇವಾಗ ಪಿಕ್ಚರ್ ಮಾಡಿದ್ರೆ 3 ದಿವಸ ಆಡಿಯನ್ಸಿಗೆ ಕರ್ಕೊಂಬರೋಕ್ಕೂ ಒಂದು ಟೀಮ್ ಎಲ್ಲ ಇದೆ ಸರ್, ಅದಕ್ಕೆ ರೆಡಿ ಮಾಡಬೇಕು ಅಂತ. ಅಂಥ ಪಿಕ್ಚರ್ ಮಾಡೋದೇ ಬೇಡ. ಬರದೇ ಇರೋಕ್ಕೂ ಇದೆ, ಬರದೇ ಇರೋಕ್ಕಿದೆ. ಈ ಥರದ್ದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ. ಆ ಎವಲ್ಯೂಷನ್ನಲ್ಲಿ ಇದೆಲ್ಲ ನಡೀತಾ ಇದೆ.
ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳೋಕ್ಕಾಗೋದೇ ಇಲ್ಲ. ಅಲ್ಲಿ ಒಂದು ಮಾತ್ರ ಅವನ ನಿರ್ಧಾರನ ಅವನಿಗೆ ಅದೇನು 2 ಗಂಟೆ ನೋಡ್ತಾನೆ ಸಿನಿಮಾ, ಅದು ಯಾವ್ದು ಹಿಡಿಸುತ್ತೆ ಏನು ಹಿಡಿಸುತ್ತೆ ಯಾರಿಗೂ ಟಾಟಾಗೂ ಗೊತ್ತಿಲ್ಲ, ಬಿರ್ಲಾಗೂ ಗೊತ್ತಿಲ್ಲ, ರಿಲಯನ್ಸ್ನವ್ರಿಗೂ ಗೊತ್ತಿಲ್ಲ. ಯಾಕಂದರೆ ಗೊತ್ತಿದ್ರು ಅವರೆಲ್ಲ ಇಲ್ಲೇ ಇರ್ತಿದ್ರು. ಅಂದರೆ ಈ ಥರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ. ಈಗ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತೀವಿ ಅಂದರೆ ಮೀನು ಇದೆ ಅಂತ ಗೊತ್ತು, ಇಲ್ಲ ಹಂಗಲ್ಲ, ಮೀನಿದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ. ಆ ಧೈರ್ಯಕ್ಕೆ ಮೆಚ್ಚಬೇಕು. ಅದು ಸನತ್ ಕುಮಾರ್ ಅವ್ರ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ, ಅದು ಒಂದು ದೊಡ್ಡ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಹೇಗೆ ಅನ್ನದಾತ ಅಂತಿದ್ರು, ನಿಜವಾಗ್ಲೂ ಪ್ರೊಡ್ಯೂಸರ್ ಮನೆಯಿಂದ ಒಂದು 25 ಮನೆ ಆದರೂ ನಡೆಯುತ್ತೆ ಒಂದು ವರ್ಷ. ಅದು ಭಾಳ ಮುಖ್ಯ. ಆದ್ದರಿಂದ ಒಳ್ಳೆಯದಾಗಿ ಸಿಂಗ್ ಬಾಬಣ್ಣ ಭಾಳಷ್ಟು ವಿಚಾರಗಳನ್ನ ಆಲ್ರೆಡಿ ಹೇಳಿದ್ದಾರೆ ಇವತ್ತು ಉದ್ಯಮದ ವ್ಯವಸ್ಥೆಯನ್ನು. ಆಮೇಲೆ ಅವರು ಒಂಥರ ಹೇಗಪ್ಪ ಅಂದರೆ ಡಿ ರಾಮನಾಯ್ಡು ಅವ್ರು ಹೆಂಗೆ ಸುರೇಶ್ ಪ್ರೊಡಕ್ಷನ್ಸು ಅವ್ರ ಗಿನ್ನಿಸ್ ರೆಕಾರ್ಡು, ಆ ಥರ ಕರ್ನಾಟಕದಲ್ಲಿ ಅವರು ಒಂಥರ ಗಿನ್ನಿಸ್ ರೆಕಾರ್ಡು ಚಿತ್ರಗಳು. ಯಾಕೆಂದರೆ ಈಗ ಕನ್ನಡದ ನಾವು ಚಿತ್ರ ನಿರ್ಮಾಪಕರುಗಳ 90 ವರ್ಷದ ಇತಿಹಾಸ ಪುಸ್ತಕವನ್ನು ನಮ್ಮ ನಿರ್ಮಾಪಕರ ಸಂಘದಿಂದ ಮಾಡ್ತಾಯಿದ್ದೀವಿ. ಅಲ್ಲಿ ನಾವು ಫ್ರಮ್ ದಿ ಬಿಗಿನಿಂಗ್ ಮೂಕಿಯಿಂದ ಟಾಕಿ ತನಕ ಯಾರ್ಯಾರು ಬಂದರು, ಏನೇನು ಸಿನಿಮಾಗಳನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಂದಾಗ ಇವ್ರ ತಂದೆ ಶಂಕರ್ ಸಿಂಗ್ ಅವ್ರದನ್ನು ತಗೊಂಡು ಇವರು ಸಿಸ್ಟ್ರಿಂದ ತಗೊಂಡು ಇವ್ರ ಮಕ್ಕಳ ತನಕ ಬಂದರೆ ಅದು ಇತಿಹಾಸ ಬುಕ್ ರೆಡಿ ಮಾಡ್ತಾಯಿದ್ವಿ. ಅದನ್ನು ಆಮೇಲೆ ನಾನು ನಿಧಾನಕ್ಕೆ ಮಾತಾಡ್ತೀನಿ. ಇನ್ನು ಈ ನಮ್ಮ ಸನತ್ ಕುಮಾರ್ ಇವರು ತುಂಬಾ ಡಿಫ್ರೆಂಟ್ ಪ್ರೊಡ್ಯೂಸರ್. 4 ಕಾಸು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲಣ್ಣ, ನಾವು ಏನು ಮಾಡಬೇಕು ಅದನ್ನು ಮಾಡ್ಬಿಡ್ಬೇಕು ಅಂದರು. ಅದು ಓಪನಿಂಗಿಂದನೂ ಹಾಗೆ ಅಂದರು. ಇವರು ಒಂದು ಸಿನಿಮಾ ಮಾಡ್ತಾರೆ, ಆ ಸಿನಿಮಾದ ಹೆಸರು ಛಲಗಾರ ಅಂಥೇಳಿ. ನಾನು ಆ ಸಿನಿಮಾ ಪ್ರೊಜೆಕ್ಷನ್ಗೆ ಕರೆದಾಗ ನಾನು ಸಾಮಾನ್ಯವಾಗಿ ಸಿನಿಮಾಗಳನ್ನ ನೋಡೋಕ್ಕೆ ಹೋಗಲ್ಲ ಅಣ್ಣ. ಯಾಕಂದರೆ ಕೆಲವೊಂದು ಸಾರಿ ಏನು ಅನಿಸುತ್ತೆ ಅದನ್ನ ಹೇಳಿ ಬಂದ್ಬಿಡ್ತೀನಲ್ಲ, ಕೆಲವ್ರಿಗೆ ಬೇಸರ ಆಗ್ಬಿಡ್ತದೆ. ಆಗ ರವಿ ಮತ್ತು ನನ್ನ ಸನತ್ ಅವರ ಇಬ್ಬರು ಒತ್ತಡಕ್ಕೆ ಆ ಸಿನಿಮಾವನ್ನು ನೋಡಿದೆ. ನಾನು ಆಚೆ ಕಡೆ ಬಂದು ಕೈ ಮುಗಿದು ಹೇಳಿದೆ ಸನತ್ ಅವ್ರಿಗೆ, ಅಣ್ಣ ಇವತ್ತಿನ ಸಿನಿಮಾಗಳು ಮಾಡಬೇಕು ಅಂದರೆ ಹೀರೋ ಹಂಗಿರ್ಬೇಕು, ಹೀರೋಯಿನ್ ಹಿಂಗಿರ್ಬೇಕು, ಆಮೇಲೆ ಹಂಗೆ ಮಾಡಬೇಕು, ಸಬ್ಜೆಕ್ಟ್ ಹಿಂಗಿರ್ಬೇಕು, ಲ್ಯಾವಿಶ್ ಆಗಿ ಮಾಡಬೇಕು, ಏನಾರ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ. ನೀನು ಈ ಛಲಗಾರ ಅನ್ನೋ ಒಂದು ಸಿನಿಮಾನ ಒಂದು ಅಂಗವೈಕಲ್ಯತೆ ಇರ್ತಕ್ಕಂಥ ಒರಿಜಿನಲ್ ಅಂಗವೈಕಲ್ಯತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಲ್ಲಣ್ಣ, ಇದ್ರ ಹಿಂದೆಗಡೆ ನಿನ್ನ ಧೈರ್ಯ ಎಂಥದ್ದು, ಯಾವ ಒಂದು ನಿನಗೆ ಇದ್ರ ಮೇಲೆ ಗ್ಯಾರಂಟಿ ಇತ್ತು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅಣ್ಣ ಚೆನ್ನಾಗಿದ್ದವರು, ಬೆಳಗಿದ್ದವರು, ಐಟು ಪರ್ಸ್ನಾಲಿಟಿ ಇದ್ದವರು ಏನು ಬೇಕಾದ್ರೂ ಮಾಡ್ಕೊಂಡಿರ್ತಾರೆ. ಆ ಛಲಗಾರ ಸಬ್ಜೆಕ್ಟಿಗೆ ಅವನು ಆ್ಯಪ್ಟಾಗಿದ್ದ. ಇನ್ನು ಕರ್ಕೊಂಬಂದು ಆ ಥರದವ್ರನ್ನ ಆ್ಯಕ್ಟ್ ಮಾಡ್ಸೋಕೆ ಹೋದ್ರೆ ಅವ್ನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ ಅಂತೇಳಿ ಹಂಗಿರೋವನ್ನೇ ಕರ್ಕೊಂಬಂದ್ಬಿಟ್ಟು ಮಾಡಿಸ್ಬಿಟ್ಟೆ ಅಂದರು. ಅಬ್ಬ ಅದು ಸಾಹಸ ಅಣ್ಣ ಮಾಡೋದು. ಅದನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬಾ ಒಂದು ಡಿಫ್ರೆಂಟ್ ಇದು. ನಾನು ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಇವತ್ತಿನ ದಿನ ಭಾಳಷ್ಟು ಜನ ನಿರ್ಮಾಪಕರುಗಳನ್ನ ನಾನು 30 ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲ ಬಂದವರೆಲ್ಲ ಯಾವ ರೀತಿ ಹಂಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತೇಳಿ ಅಂತ. ಇವರು ಇವಾಗ ಒಂದು ವಿಚಾರ ಹೇಳಿದ್ರು, ಅಣ್ಣ ಸಾಂಗ್ ಯಾರಿಗೂ ಕೊಟ್ಟಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ ಅಂದರು. ಯಾಕೆ ಅಂತೆ, ಅಣ್ಣ ನಾನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡಿ ಅವ್ನು ಯಾರೋ ಬಂದು 4 ಅಡಿ 8 ಅಡಿ ಕೇಳೋದು, ನಾನು ಯಾಕಣ್ಣ ಮಾಡೋಕ್ಕೆ ಹೋಗಿ, ಅದಕ್ಕೆ ನನ್ನೇ ಓಪನ್ ಮಾಡ್ಕೊಂಡು ಹಾಕೊಂಬಿಟ್ಟೆ. 1 ಲಕ್ಷ ಜನ ನೋಡ್ಬಿಟ್ಟವ್ರು ಆಲ್ರೆಡಿ. 1 ಲಕ್ಷ ಅಣ್ಣ, 1 ಲಕ್ಷ ನೋಡ್ಬಿಟ್ಟಾರೆ. ಏನೂ ಮಾಡಲಿಲ್ಲ. ಏನು ಮಾಡಿದರೆ ಮತ್ತಂಗಾರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿರೋದು ಅಲ್ವಾ. ಅದಕ್ಕೆ ಅಲ್ಲ, ಅದೇ ನೀವು ಒಂಥರ ಛಲಗಾರರಿದ್ದಂಗೆನೇ ನೀವು ಅದೇ ಅವ್ರು ಹೇಳ್ತಾಯಿದ್ರು, ಅಣ್ಣ ಹೆಂಗೆ ಹೇಳ್ಬೇಕು ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಬಾಯಿಗೆ ಅವ್ರ ಮಾತು ಡಿಸ್ಟರ್ಬ್ ಆಗಬಾರ್ದು ಅಂತ ಸುಮ್ಮನೆ. ನೀವೊಂಥರ ಹೆಂಗೆ ಅಂದರೆ ಸೂಸ್ತೆ ಸುಮಾರು ಏಸ್ತೆ ಡಮಾರು ಅಂತಾರೆ. ತಂಗುಡಕ್ಕೆ ಬಂದ್ಬಿಟ್ರು. ಬೇಡ ಅಂದರೆ ಅವ್ರನ್ನ ನೋಡಿದ್ರೆ ಆ ಥರ ಅನಿಸಲ್ಲ. ಒಬ್ಬ ನಿರ್ಮಾಪಕ ಈ ಥರ ಎಲ್ಲ ಯೋಚನೆ ಮಾಡ್ಬೋದಾ ಅಂತ ಯೋಚನೆ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಕಲ್ಪನೆಗೆ ನಿಲುಕದ ಒಂದು ವ್ಯಕ್ತಿತ್ವ ನಮ್ಮ ಸನತ್ ಕುಮಾರ್ ಅವ್ರದ್ದು. ಇವ್ರದಲ್ಲಿ ಇನ್ನೊಂದು ವಿಶೇಷತೆ ಇದೆ, ನಾನು ಅದಕ್ಕೆ ಇವ್ರ ಬಗ್ಗೆನೇ ಹೇಳ್ಬೇಕು ಅಂತಿದ್ದು. ಇವರೊಂದು ಛಲಗಾರ ಸಿನಿಮಾ ಮಾಡಾದ ಮೇಲೆ ಇವ್ರಿಗೂ ನಿರ್ದೇಶಕರಿಗೂ ಒಂದು ಸಣ್ಣ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಆಯಿತು. ಏನು ರೀ ಡೈರೆಕ್ಟ್ರೆ ಅಣ್ಣ, ಏನಣ್ಣ ಕರೆಕ್ಟಾ? ಹಾಂ ಕರೆಕ್ಟ್ ತಾನೆ, ಓಕೆ. ಆಮೇಲೆ ಮತ್ತೆ ಅದನ್ನೇ ಯಾಕೆ ಕೇಳಕ್ಕೆ ಹೋಗ್ಬಿಟ್ಟು ಅಲ್ಲ ಟ್ಯಾಲೆಂಟ್ ಓಕೆ,
ಅದೇ ಸಣ್ಣ ವಿಚಾರ ಕಿರಿಕಾಗಿತ್ತಲ್ಲ ಅಣ್ಣ ಅದು ಎಲ್ಲ ಅವ್ರ ಅಷ್ಟೇ ಅವನೇ ಅದಕ್ಕೆ ನನಗೆ ಸಿಕ್ಬಿಟ್ಟು ಪಡ್ಕಾರವ್ರೆ ಅವನು ನಿಮ್ಮ ಡೈರೆಕ್ಟ್ರು ನನ್ನ ತಲೆ ಕೆಡಿಸ್ಬಿಟ್ಟವನೆ ನನ್ನ ತಲೆ ಕೆಟ್ಟರೆ ಏನು ಮಾಡ್ತೀನ ಗೊತ್ತಿಲ್ಲ ಅನ್ನೋ ಮಾತಂದ್ರೆ ರವಿ ಏನು ವಿಚಾರ ಅಂದೆ ಇಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಒಂದು 2 ದಿವಸ ಡೇಟ್ ಬೇಕು ಭಾಳ ಒಳ್ಳೆ ಕ್ಯಾರೆಕ್ಟರ್ ಇದೆ ಬಂದು ಮಾಡಬೇಕು ಅಂದರು ಯಾವತ್ತು ರವಿ ಅಂದೆ ಇಂಥ ದಿವಸ ಅಂದರು ನಾನು ಊರಲ್ಲಿರಲ್ಲಮ್ಮ ದಯವಿಟ್ಟು ಬೇಜಾರು ಮಾಡ್ಕೊಬೇಡ ನೀನು ನಮ್ಮ ಡೈರೆಕ್ಟ್ರೇ ನನ್ನ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ಆತ ಅಸೋಸಿಯೇಟ್ ಅನ್ನೋದಕ್ಕೆ ಅವರೇ ಡೈರೆಕ್ಟ್ರ್ ಅಂದರೂ ಕೂಡ ತಪ್ಪಾಗಲಾರ್ದು ಆಮೇಲೆ ಆತನನ್ನು ತುಂಬ ನಾನು ಹತ್ರದಿಂದ ನೋಡ್ಕೊಂಡು ಬಂದವನು ಇಲ್ಲ ರವಿ ಆ ಡೇಟಿಗೆ ನಾನಿಲ್ಲ ಸರಿ ಹಂಗಾರೆ ನಿಮ್ಮ ಡೇಟ್ ಹೇಳ್ಬಿಡಿ ಮಾಡೋಣಂತೆ ಅಂತಂದರು ಬೇಡ ಬೇರೆಯವ್ರನ್ನೆಲ್ಲ ಕಾಯಿಸಿ ಇದು ಮಾಡೋದು ಬೇಡ್ರಿ ಅಂತಂದೆ ಅವಾಗ ಕೇಳಿದೆ ಯಾರು ಪ್ರೊಡ್ಯೂಸರು ಅಂದೆ ಅದೇ ಚಲಗಾರ ಪ್ರೊಡ್ಯೂಸರ್ ಅಲ್ಲಪ್ಪ ಮತ್ತು ಆ ಚಲಗಾರ ಪ್ರೊಡ್ಯೂಸರ್ ನಿಮ್ಮ ಬಗ್ಗೆ ಏನೋ ಹೊಡೆದಾಕ್ಬಿಡ್ತೀನಿ ಅಂತಿದ್ರಲ್ಲಪ್ಪ ಅಂದೆ ಎಲ್ಲ ಸರಿ ಹೋಗ್ಬಿಟ್ಟೈತೆ ಅಣ್ಣ ಆರಾಮಾಗಿದ್ದೀವಿ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡಿದ್ದೀವಿ ಅಲ್ಲ ರೀ ರವಿ ಕರೆಕ್ಟ್ ತಾನೆ ಇವಾಗೆಲ್ಲ ಜೊತೆಲೇ ಚೆನ್ನಾಗಿದ್ದೀವಿ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡಿದ್ದೀವಿ ಆಮೇಲೆ ಈಗ ಇನ್ನೊಂದು ಹೊಸ ವಿಷಯ ಏನಪ್ಪ ಅಂದರೆ ಇದು ಒಂದೇ ಅಲ್ಲ ನೆಕ್ಸ್ಟ್ ಕಂಟಿನ್ಯೂಷನ್ ಪಿಕ್ಚರು ಮಾಡ್ತಾ ಇದ್ದೀನಿ ಅಂದರು ಇದು ಇಂಥದ್ದು ಬೇಕು ಅಣ್ಣ ಸಾಮರಸ್ಯತೆ ಚಿತ್ರರಂಗದಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಂಥದ್ದು ಯಾಕಂದ್ರೆ ಆಯಪ್ಪನು ಅವ್ರ ಬಗ್ಗೆ ಏನು ಜೋರಾಗಿ ತಕ್ಷಣಕ್ಕೆ ಮಾತಾಡಿದ್ರು ಆಮೇಲೆ ಅವ್ರು ಸರೋಗ್ಬಿಟ್ರು ಅಂದರೆ ಕೆಮೋಳಾರು ನಮ್ಮೋಳಿರ್ಬೇಕು ಅಂತಿರ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಅದನ್ನು ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಕ್ಕಂಥ ನಿರ್ಮಾಣ ಸಂಸ್ಥೆಗಳು ನಿರ್ಮಾಪಕರುಗಳು ಮತ್ತು ನಿರ್ದೇಶಕರುಗಳ ಮನೋಭಾವನೆಗಳು ಆ ರೀತಿ ಇದ್ದಲ್ಲಿ ಅಣ್ಣ ಒಂದು ಮಾತು ಹೇಳಿದ್ರು ಬಾಮಣ್ಣ ಈಗೋಗಳನ್ನು ಬಿಟ್ಟು ಬದುಕಬೇಕಾಗ್ತದೆ ಚಿತ್ರರಂಗದಲ್ಲಿ ಅಂತ ನಿಮ್ಮಗಳಲ್ಲಿ ಆ ಸ್ಕೂಲಿಗೆ ನೀವು ಅಡ್ಮಿಷನ್ನೇ ಮಾಡಿಸಿಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಆ ಈಗೋ ಅನ್ನೋದು ಒಂದು ಸ್ಕೂಲ್ ಇರುತ್ತಲ್ಲ ಅಲ್ಲಿಗೆ ನೀವಾಗಲಿ ಇವರಾಗಲಿ ಇಬ್ಬರೂ ಎಲ್ಲರೂ ಅಡ್ಮಿಷನ್ ಮಾಡಿಸ್ದಂಗಿಲ್ಲ ಮುಂದಕ್ಕೂ ಕೂಡ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಲ್ಲ ಅನ್ನೋ ಗ್ಯಾರಂಟಿ ನನಗಿದೆ ಆಮೇಲೆ ಇನ್ನು ಉಳಿದ ಹಾಗೆ ಚಿತ್ರತಂಡದಲ್ಲಿ ಮೇಡಮ್ ನೀವಿಬ್ಬರೇನ ಆಮೇಲೆ ಇನ್ನೊಂದು ವಿಶೇಷ 4 ಭಾಷೆಯಲ್ಲಿ ಅಲ್ಲ ಸ್ಟ್ರೈಟ್ ಶೂಟ್ ಮಾಡಿದ್ರೆ ಡಬ್ಬ ಓಕೆ ಅದು ಈಗ ಸಾಮಾನ್ಯವಾಗಿ ಅದು ಮಾಡ್ತಾ ಇದ್ದಾರೆ ಬಟ್ ಇದು 4 ಭಾಷೆಗೂ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಆದರೆ ಸಬ್ಜೆಕ್ಟು ರಿಲೀಸ್ ಆದಮೇಲೆ ಏನು ಜನ ರಿಸೀವ್ ಮಾಡಲಿ ಆ ಒಂದು ಛಲಗಾರ ಅನ್ನೋ ಸಿನಿಮಾಗೆ ನಿಮಗೆ ಅವಾರ್ಡ್ ಬರೆದಿರೋದಿದೆಯಲ್ಲ ಆ ಕಮಿಟಿಲಿ ಯಾರಿದ್ರು ನನಗೆ ಗೊತ್ತಿಲ್ಲ ಬಟ್ ಅವರು ಅದೊಂದು ಅವಾರ್ಡ್ ಬರದೇ ಇರೋದು ನಿಮಗೆ ಬೇಸರ ಆಯಿತಲ್ಲೋ ಗೊತ್ತಿಲ್ಲ ನನಗಂತೂ ಬೇಸರ ಆಯಿತು ಯಾಕೆಂದರೆ ಅಂಥ ಚಿತ್ರಗಳಿಗೂ ಒಂದು ಮಾನ್ಯತೆ ಕೊಡಲಿಲ್ಲ ಅಂದರೆ ಇನ್ನು ಯಾವ ಥರದ ಚಿತ್ರಗಳನ್ನು ಮಾನ್ಯತೆ ಕೊಡ್ತಾರೆ ಅಂತಕ್ಕಂಥದ್ದೇ ನನಗೆ ಒಂದು ಸ್ವಲ್ಪ ಹರ್ಟ್ ಆಯಿತು ಬಟ್ ಅದು ಏನೋ ಅದು ಪೂರ್ವಜನ್ಮದ ಏನೋ ಇರ್ತವೆ ಏನೇ ಆಗಲಿ ಮುಂದಿನ ದಿನಗಳಲ್ಲಿ ರವಿ ಮುಂದಿನ ನಿಮ್ಮ ಚಿತ್ರಕ್ಕೂ ಕೂಡ ಅಂದರೆ ಅವ್ರ ಜೊತೆಲೇ ಮಾಡ್ತಾರೆ ಸರ್ ಆ್ಯಕ್ಚುಲಿ ಅದಕ್ಕೆ ಇವಾಗ ಒಂದು ಕ್ವೆಶನ್ ಕೇಳ್ತೀನಿ ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಸನತ್ ಕುಮಾರ್ ಸರ್ ಒಂಥರ ಡಿಫ್ರೆಂಟು ಸೂಸ್ತೆ ಸುಮಾರು ಎಸ್ತೆ ಡಮಾರ್ ಅಂತ ಮೊದಲನೇ ಸಿನಿಮಾದಲ್ಲಿ ಏನೋ ಇಬ್ರು ನಡುವೆ ಸಣ್ಣ ಪುಟ್ಟ ಟಾಮ್ ಆ್ಯಂಡ್ ಜೆರ್ರಿ ಜಗಳ ಆಗಿ ಬ್ಯಾಕ್ ಟು ಬ್ಯಾಕು ಅವರ ಸಿನಿಮಾಗಳಿಗೆ ಇವರೇ ನಿರ್ಮಾಪಕರಾಗ್ತಾರೆ ಅವ್ರನ್ನ ಅಷ್ಟು ಮನವೊಲಿಸ್ತಾರೆ ಅಂದರೆ ಇಲ್ಲಿ ಸೂಸ್ತೆ ಸುಮಾರು ಎಸ್ತೆ ಡಮಾರ್ ಯಾರು ಸರ್ ಅದಕ್ಕೆ ಬಸ್ ಬೇಡಿತ್ತು ಅವ್ರನ್ನ ನೋಡಿದ್ರೆ ಅವ್ರು ಜೋರಾಗಿ ಮಾತಾಡೋ ಸ್ಟೈಲ್ ನೋಡಿದ್ರೆ ಏನು ನಾಳೆ ಹೊಡೆದಾಟ ಆಗ್ಬಿಡ್ತದೆ ದೂರ ಆಗ್ಬಿಡ್ತದೆ ಅಂತಿರ್ತಾರೆ ಬಟ್ ಅವ್ರು ಹಂಗೆ ಮಾಡಲಿಲ್ವಲ್ಲ ತಿರುಗಿ ಒಂದಾದ್ರಲ್ವಾ ಅದೆಲ್ಲ ಚೆನ್ನಾಗಿರೋ ಅಂಡರ್ಸ್ಟ್ಯಾಂಡ್ ಅದಕ್ಕೆ ನಾವು ಒಂದು ಮಾಡಿಸಿದ್ರಲ್ಲ ಇವರೆಷ್ಟು ಕಿಲಾಡಿ ಇರಬೇಡ ಹೇಳಿ ಸರ್ ಯಾರು ರವೀಂದ್ರ ಅವರು ಕಿಲಾಡಿ ತಂಡದ ಬಗ್ಗೆ ನನಗೆ ಪರಿಚಯ ಇಲ್ಲ ಅವರಿಬ್ಬರ ಬಗ್ಗೆ ಪರಿಚಯ ಇದೆ ಹಂಗಾಗಿ ಅವ್ರಿಗೆ ಪರಿಚಯ ಇದ್ದೇ ಇರುತ್ತೆ ಸರ್ ಬಿಡೋಣ ಗಿಂಟದವರು ನೀವೇ ತೂಕದವರು ನೀವೇ ಇಲ್ಲ ಗಿಂಟದವ್ರು ನಾನು ಅಂತಲ್ಲ ಬ್ರದರ್ ನನಗೆ ಅವ್ರು ಅವತ್ತು ಹಂಗೆ ಹೇಳಿದಾಗ ನಾನು ರವಿಗೆ ಆ್ಯಕ್ಚುಲಿ ಫೋನ್ ಮಾಡಿ ಬೈದೆ ಯಾಕೆ ರವಿ ಯಾಕೆ ಹಂಗೆಲ್ಲ ಇದು ಮಾಡ್ಕೊಂತೀರಿ ಅಂತ ಹಣ ಬಿಟ್ಬಿಡೋಣ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ ಅದನ್ನು ನಾನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ಅಂದರು ಕಟ್ ಮಾಡಿದ್ರೆ ಆಯ್ತಲ್ಲ ಅದು ಪ್ರೂವ್ ಆಯಿತು ಬಾಬಣ್ಣ ಹೇಳಿದ್ದಕ್ಕೆ ಇದೊಂಥರ ಜೀವಂತ ಸಾಕ್ಷಿ ಅಂತೇಳಿ ಅಣ್ಣ ನೀವು ಹೇಳಿದ ತಕ್ಷಣ ಟಪ್ಪನ್ನು ಜ್ಞಾಪಕ ಬಂದ್ಬಿಡ್ತು ನನಗೆ ಇವರಿಬ್ಬರದ್ದು ಹಿಂಗೆ ನಡೆದಿತ್ತಲ್ಲ ಅದನ್ನು ಹೇಳಲೇಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ಮಾಪಕರುಗಳು ಯಾಕಂದರೆ ಓಪನಿಂಗ್ ಡೇ ಮುಹೂರ್ತದ ದಿವಸ ಮಾಧ್ಯಮದವ್ರ ಮುಂದೆಗಡೆ ಸ್ವೀಟ್ ತಿನ್ನಿಸ್ಬಿಟ್ಟು ನಿರ್ಮಾಪಕರಿಗೆ ತಿನ್ನಿಸಿ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಅಂದಿರ್ತಾರೆ ಫಸ್ಟ್ ಕಾಪಿ ರೆಡಿ ಆಗೋ ಅಷ್ಟೊತ್ತಿಗೆ ಮೆಟ್ಟಲ್ಲಿ ಹೊಡೆದಾಡೋ ಪರಿಸ್ಥಿತಿ ಬಂದಿರ್ತದೆ ನಾನು ನೋಡಿರೋ ವ್ಯವಸ್ಥೆಗಳಲ್ಲಿ ಅಂದರೆ ಮೇಜರ್ ಅದೇ ಜಾಸ್ತಿ ಇರೋದು ಆದರೆ ಈ ಥರದ ವ್ಯವಸ್ಥೆಗಳಿದಾವಲ್ಲ ಈ ಥರದ್ದನ್ನ ನಾನು ಈ ಸಂಘದಲ್ಲಿ ನಮ್ಗೆ ಅನುಕೂಲ ಆಗಲ್ಲ ಅದಕ್ಕೆ ರಾಜಿ ಮಾಡ್ಕೊಂಡು
ಅನುಕೂಲ ಆಗಲ್ಲ ಅದಕ್ಕೋಸ್ಕರ ನಾವೇ ಕಾಂಪಿಟೇಷನ್ ಮಾಡ್ತೀವಿ. ಅದೇ ದೂರದ ಏನು ಕಾಂಪಿಟೇಷನ್ ಅಲ್ಲ ಆ ನಡುವೆ ಒಂಚೂರು ಗ್ಯಾಪಲ್ಲಿ ಬೇರೆ ಕಡೆ ಹೋಗ್ತೇನೆ ಗೊತ್ತಾಗಿರ್ಬೇಕು. ನೀವು ನಾನು ಒಪ್ಕೊಳ್ಳೇಬೇಕು ಸರ್. ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ಒಪ್ಕೊಂಡಿದ್ದೀನಿ. ನಾನು ಆಂಟಿಸಿಪೇಟ್ರಿ ಬೇರೆ ತಗೊಂಡೆ ನಿಮ್ಮ ಹತ್ರ ಮಾತಾಡೋದು ಅರೆಸ್ಟ್ ಆಗೋದು ಬೇಡ ಅಂತ. ಎನಿವೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲ ತಾಂತ್ರಿಕ ವರ್ಗದವ್ರಿಗೂ ಕೂಡ ಹೊಸದಾಗಿ ನಡೆಸಿದ್ದೀರಿ ಅಂತ ಯಾರಿಗೂ ಅನ್ನಿಸ್ಲಿಲ್ಲ. ಎಸ್ಪೆಷಲಿ ಹೀರೋ ಅವ್ರದ್ದು. ನೀವೊಂದು 10 ವರ್ಷ ಮುಂಚೆ ಬಂದಿದ್ದು ಚೆನ್ನಾಗಿ ಆಗ್ತಾ ಇತ್ತು ಅಂತ ತಿರುಗಿ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಿನ್ನನೆ ಸಾಂಗ್ ಬಗ್ಗೆ ರಾಜೇಂದ್ರ ಸಿಂಗ್ ಬಾಬು ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಸಿ, ಈ ಒಂದು ಸಾಂಗಲ್ಲಿ ಒಂದು ಕ್ರಾಫ್ಟ್ ಅನ್ನೋದು ಇರುತ್ತೆ. ಫೋಟೋಗ್ರಫಿ, ಡೈರೆಕ್ಷನ್ನು, ಪರ್ಫಾರ್ಮೆನ್ಸು, ಲೊಕೇಶನ್ನು, ಟೆಕ್ನಿಕ್ಕು, ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ, ಇದೆಲ್ಲ ತುಂಬ. ಯಾಕಂದರೆ ಒಂದು ಸಾಂಗು ನಾವು ನೋಡೋದಷ್ಟೇ, ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ. ಕಾಸ್ಟ್ಯೂಮ್ನವರು, ಮೇಕಪ್ನವರು, ಆಮೇಲಿಂದ ಪ್ರೊಡಕ್ಷನ್ ಮ್ಯಾನೇಜರ್ಸು. ಯಾಕೆಂದರೆ ಆ ಟೈಮ್ಗೆ ಊಟ, ತಿಂಡಿ, ಕಾಫಿ ಎಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಇದು ನಡೆಯೋದೇ ಮೂಡಲ್ಲಿ ಒಂಥರ, ಪ್ರತಿಯೊಬ್ಬರು ಮೂಡು ಚೆನ್ನಾಗಿರಬೇಕು. ಅದನ್ನು ಪ್ರೊಡ್ಯೂಸರ್ ನೋಡ್ಕೊಳ್ಳೋದೇ ಅವರ ಒಂದು ಭಾಳ. ಯಾಕೆಂದರೆ ಒಂದು ಮೂಡ್ ಕೆಟ್ಟೋಗ್ಬಿಟ್ರೆ ಯಾವುದೋ ಒಂದು ಒಳ್ಳೆ ಶಾಟ್ ಬರೋದು ಡೈವರ್ಟ್ ಆಗೋಗ್ಬಿಡುತ್ತೆ. ಇವತ್ತಿನ ದಿನಗಳಲ್ಲಿ ಮೊದಲಿಗೂ ಮ್ಯೂಸಿಕ್ಕು ಇವತ್ತು ಮ್ಯೂಸಿಕ್ಗೂ ತುಂಬ ಡಿಫ್ರೆನ್ಸ್ ಇದೆ. ಮೊದಲೆಲ್ಲ ಹಾಡುಗಳು ಬಂದಾಗ ಸ್ವಲ್ಪ ಸುಮಾರಾದರೆ ಫಟ್ 10ನೇ ಅಡಿಗೆ ಅವ್ರಿಗೆ ಇಡಿಸ್ಲಿಲ್ಲ ಅಂದರೆ ಜನ ಎದ್ದೋಗ್ಬಿಡೋರು. ನಾವು ಸಿನಿಮಾಗಳಿಗೆ ಹೋದವರು ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಜನನ 2.5 ಗಂಟೆ ಬಾಗ್ಲಲ್ಲಿ ನಿಂತ್ಕೊಂಡೇ ನೋಡೋದು. ನಾವು ಪಿಕ್ಚರ್ ನೋಡ್ತಿರ್ಲಿಲ್ಲ, ಜನಗಳ ಮುಖ ನೋಡ್ತಾ ಇದ್ವಿ. ಯಾವ್ದು ಇಷ್ಟ ಆಗಿದೆಯೋ ಇವನಿಗೆ, ಯಾವ್ದು ಇಷ್ಟ ಆಗಿಲ್ವೋ, ಏನಾದರೂ ಕಟ್ ಮಾಡಿಬಿಡ್ಬೇಕಾ. ಏಕೆಂದರೆ ಇದು ಮ್ಯಾಥಮೆಟಿಕ್ಸು 2, 2, 4 ಪ್ರಪಂಚದಲ್ಲಿ ಎಲ್ಲೋದ್ರೂ 2, 2, 4. ಯಾವುದೇ ಫಿಸಿಕ್ಸ್ದು ಫಾರ್ಮುಲಾ ತಗೊಳ್ಳಿ, ಎಲ್ಲೋದ್ರೂ ವರ್ಲ್ಡಲ್ಲಿ ಒಂದೇ. ಬಟ್ ಇಲ್ಲಿ ಮಾತ್ರ ಯಾವ ಫಾರ್ಮುಲಾನು ನಡೆಯಲ್ಲ, ಏನೂ ನಡೆಯಲ್ಲ. ಸೊ ಆವಾಗ ಎದ್ದೋಗ್ಬಿಟ್ರೆ ಪಿಕ್ಚರ್ ಡಬ್ಬ ಅಂತ ಕ್ಲೀನಾಗಿ ಹೇಳ್ಬಿಡೋರು. ಅದು ಅಷ್ಟು ಕರೆಕ್ಟಾಗಿ ಹೇಳೋರು. ಅಂದರೆ ಹಾಡುಗಳು ಅಷ್ಟು ಭಾಳ ಇಂಪಾರ್ಟೆಂಟು ಸಿನಿಮಾಗೆ. ನೀವು ರಾಜ್ಕುಮಾರ್ ಪಿಕ್ಚರ್ಗಳು ಇವತ್ತು ನೋಡಿ, ಎಂತೆಂಥ ಹಾಡು ಇವತ್ತಿಗೂ ಟಿ ವಿಲಿ ಬರ್ತಾಯಿದ್ರೆ ಆ ಹಾಡು ನೋಡ್ತಾ ಇದ್ದರೆ ಎಷ್ಟು ಬೇಕಾದ್ರೂ ನೋಡಬೇಕು ಅನಿಸುತ್ತೆ. ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಅವ್ರದ್ದಾಗಿರ್ಬೋದು, ಶಂಕರ್ನಾಗ್ದಾಗಿರ್ಬೋದು, ಬೇಕಾದ್ರೆ ನಮ್ಮ ಈವನ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಾಡುಗಳು ಪಿಕ್ಚರ್ಗಳಲ್ಲಿ. ಇವತ್ತು ಅಷ್ಟೇ ಉಪೇಂದ್ರ ಅವ್ರ ಹಾಡುಗಳು ಎಲ್ಲ. ಪ್ರತಿಯೊಬ್ಬರು ಅವರ ಒಂದು ಕೆರಿಯರ್ನಲ್ಲಿ ಹಾಡುಗಳು ಭಾಳ ಮುಖ್ಯ ಆಗುತ್ತೆ. ಏಕೆಂದರೆ ನಮ್ಮ ಇಂಡಿಯನ್ ಸ್ಕ್ರೀನ್ನಲ್ಲಿ ಹಾಡಿಲ್ಲದೆ ಇದ್ದರೆ ಸಿನಿಮಾ ಒಂದು ಪೂರ್ಣ ಆಗೋದಿಲ್ಲ. ಅದು ಒಂಥರ ಆಡಿಯನ್ಸ್ಗೆ ಆ ಹಾಡುಗಳು ಕೇಳಬೇಕು, ನೋಡಬೇಕು, ಮನಸ್ಸಿಗೆ ತಗೋಬೇಕು, ಹೃದಯಕ್ಕೆ ತಗೋಬೇಕು. ಅದು ಭಾಳ ಮುಖ್ಯವಾಗಿ ಹಾಡು ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ಪುಟ್ಟಣ್ಣ ಅವ್ರ ಪಿಕ್ಚರು ನೋಡಿದ್ರೆ ನಿಮಗೆಲ್ಲ ಹಾಡುಗಳು ಒಂದೊಂದು ಹಾಡು ಒಂದೊಂದು ಥರ. ಸಿದ್ಲಿಂಗಯ್ಯನವರು ಅವ್ರ ಪಿಕ್ಚರ್ ಹಾಡುಗಳು ನೋಡಿ. ಈ ಥರ ಬೇಕಾದಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ ನಾನು ಬೇಕಾದಷ್ಟು ಪ್ರಯತ್ನಗಳು ಮಾಡಿದ್ದೀನಿ. ಹಾಡನ್ನೋದು ನಾನು ಹಂಸಲೇಖ ನಮ್ಮ ಕಾಂಬಿನೇಷನ್ ಒಂದು 25 ಹಾಡು ಎವರ್ಗ್ರೀನ್ ಅದು ಬಂದಿದೆ ಅಂತ ಜನ ಹೇಳ್ತಾ ಇದ್ದಾರೆ. ನಮಗೂ ಅದು ಖುಷಿ. ಮೊನ್ನೆ ನಾನು ಯಾವುದೋ ಇದು ನೋಡ್ಬೇಕಾದ್ರೆ ನಮ್ಮ ಬಣ್ಣ ಸಾಂಗ್ನ ಯಾರೋ ಇಟಾಲಿಯಿಂದ ಹಾಡ್ಬಿಟ್ಟು ಇಟಾಲಿಯನ್ ನನಗೆ ಕಳಿಸಿದ್ಲು. ಇನ್ಯಾವುದೋ ಒಂದು ಹಾಡು ಸ್ವಾತಿ ಮುತ್ತಿನ ಮಳೆ ಯಾರೋ ಅಮೇರಿಕನ್ ಹಾಡಿ ನನಗೆ ಕಳಿಸಿದ್ಲು. ಸೊ ಹೀಗೆ ಆ ಹಾಡು ಮಾಡೋದಿದೆಯಲ್ಲ ತುಂಬ ಒಂದು ಅದ್ಭುತ ಸಾಧನೆ. ಸುಮ್ಮನೆ 1-2 ತಮಾಷೆಗೆ ಹೇಳ್ತೀನಿ. ನಾನು ಹಂಸಲೇಖ ಹಾಡು ಕಂಪೋಸಿಂಗಿಗೆ ಮುತ್ತಿನಾರ ಬಣ್ಣದ ಗೆಜ್ಜೆ 2 ಒಟ್ಟಿಗೆ ಮಾಡ್ತಾಯಿದ್ವಿ. ಸರಿ, ಹಿಂಗೆ ಕಂಪೋಸ್ ಮಾಡ್ತಾ ಯಾಕೋ ಇಲ್ಲಿ ಮೈಸೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ಕೂತಿದ್ವಿ. ಸರಿ ಇಲ್ಲ ಸರ್, ಹೋಗೋಣ ಬನ್ನಿ ಅಂತ ಸುಮ್ಮನೆ ಡೆಲ್ಲಿಗೆ ಟಿಕೆಟ್ ತೊಗೊಂಡ್ವಿ. ಸೊ ಡೆಲ್ಲಿಗಿಂತ ತಾಜ್ ಮಹಲ್ ಹೋದ್ವಿ. ಒಂದು ಲವ್ ಸಾಂಗ್ ಬರೀಬೇಕು ಅಂತ ಹೇಳಿದ್ರಲ್ಲ ನೋಡಿ, ತಾಜ್ ಮಹಲ್ ಲವ್ವೇ ಇರೋದಿದು. ಇಲ್ಲಿ ಕರ್ಕೊಂಬಂದಿದ್ವಿ. ಸಾರ್ ನೀವೇನು ಸರ್, ನನ್ನ ಹೆಂಡತಿಗೆ ಪ್ರಾಮಿಸ್ ಮಾಡಿದ್ದೆ ನಾನು ತಾಜ್ ಮಹಲಿಗೆ ಬಂದರೆ ನಿನ್ನ ಜೊತೆನೇ ಬರ್ತೀನಿ ಅಂತ, ನೀವು ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ ಅಂತ. ಸೊ ಅಲ್ಲಿಂದ ಕಾಶ್ಮೀರಿಗೆ ಹೋದ್ವಿ, ಅಲ್ಲೊಂದು ಸಾಂಗ್ ಕಂಪೋಸ್ ಮಾಡಿದ್ವಿ. ಅಲ್ಲಿಂದ ಬಂದ್ವಿ. ಸರಿ, ಬಣ್ಣದ ಗೆಜ್ಜೆದು 2 ಹಾಡು, ಒಂದು ಸ್ವಾತಿ ಮುತ್ತಿನ ಮಳೆ ಮತ್ತು ಇನ್ನೊಂದು ಕುಲು ಮನಾಲಿದು ಒಂದು ಹಾಡು, 2 ಹಾಡು ಅಲ್ಲಿ ಕಂಪೋಸ್ ಮಾಡ್ಕೊಂಡ್ಬಂದು ಮೈಸೂರಲ್ಲಿ ಮುತ್ತಿನಾರಾಗೆ ಒಂದು ಕೊಡಗಿನ ಹಾಡು ಮಾಡಬೇಕಾಗಿತ್ತು. ಸರ್ ಕೊಡಗ್ಗೆ ಹೋಗಿ ಕೂತ್ಕೊಳ್ಳೋಣ ಬನ್ನಿ ಅಂತ ಹೇಳಿ
ಅಲ್ಲಿಗೆ ಹೋದ್ವಿ. 4 ದಿವಸ ಅಲ್ಲೇ ಊಟ ಮಾಡಿಕೊಂಡು ಮಳೆಯಲ್ಲಿ ಯಾರ್ಯಾರ್ದೋ ಮನೆಗೆ ಹೋಗಿ ಅಲ್ಲೇನಾದರೂ ಒಂದು ವರ್ಡ್ ಸಿಗುತ್ತಾ, ಆ ಊರಿಂದ ಯಾವ್ದಾದ್ರು ಹಾಡು ಸಿಗುತ್ತಾ, ಹೀಗೆ ಒಂದೊಂದೇ ತೆಗೆದು ಅದರಲ್ಲಿ ಮಡಿಕೇರಿ ಸಿಪಾಯಿ ಹಾಡು ಮಾಡಿದ್ವಿ. ಅದು ಎಷ್ಟು ಗ್ರೇಟೆಸ್ಟ್ ಸಾಂಗ್ ಆಯ್ತು ಅಂದರೆ, ಒಂದು ದಿವಸ ರಾತ್ರಿ 1 ಗಂಟೆಗೆ ನನ್ನ ಫೋನ್ ಹೊಡ್ಕೋತಾ ಇದೆ, ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ? ಯಾಕೆಂದರೆ ರಾತ್ರಿ ಹೊತ್ತು ಫೋನ್ ತೆಗೆಯೋದು ಸ್ವಲ್ಪ ಹೆದರಿಕೆ, ಏನೋ ಬ್ಯಾಡ್ ನ್ಯೂಸ್ ಬರುತ್ತಾ ಏನಂತ ತೆಗೆದು ನೋಡಿದ್ರೆ ಬಾಲಸುಬ್ರಹ್ಮಣ್ಯಂ ಅಮೇರಿಕಾದಿಂದ ನನಗೆ. ಏಟಯಾನು ಅಂದರೆ ನನಗೆ ತೆಲುಗಲ್ಲೇ ಮಾತಾಡ್ಸೋದು. ನಿನ್ನ ಹಾಡನ್ನ ನಾನು ಮಡಿಕೇರಿ ಸಿಪಾಯಿನ 2 ಸರಿ ಹಾಡಿದೆ ಅಮೇರಿಕಾದಲ್ಲಿ. ಒನ್ಸ್ ಮೋರ್ ಅಂತ ಇನ್ನೂ 4 ಸರಿ ಹಾಡಬೇಕಾಗುತ್ತೆ, ಏನು ಸಾಂಗ್ ಮಾಡಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿದ್ರು. ಹೀಗೆ ಹಾಡುಗಳು ಅದ್ಭುತಗಳು ಮಾಡಿದೆ. ಈಗ ರಾಜ್ ಕಪೂರ್ ಅವ್ರ ಪಿಕ್ಚರ್ ಹಾಡುಗಳು ನೋಡಿ ಇವತ್ತಿಗೂ ಎಲ್ಲೋ ನಾವು ಅಂದ್ಕೊಂಡು ಹೋಗ್ತಿದ್ರು ಜೀನಾಯ ಮರ್ನಾಯ ಇಸ್ಕೆ ಸಿವ ಜಾನಾ ಕಹ ಅಂತೀವಿ. ಆದರೆ ಆ ಹಾಡು ಲೈಫಲ್ಲೂ ಕೆಲವು ಹಾಡುಗಳು ನನಗೆ ಜನಾರ್ದನ್ ರೆಡ್ಡಿ ಅವರು ಸಿಕ್ಕಿದ್ರು, ನನಗೆ ಭಾಳ ಸ್ನೇಹಿತರು. ಬಾಬು ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರು. ನಾನು ಏನು ಇವರು ನನಗೇನು ಅಂತ ಇದಿಲ್ವಲ್ಲ ಅಂತ. ನಿಮ್ಮದೊಂದು ಈ ಭೂಮಿ ಬಣ್ಣದ ಬುಗುರಿ ಹಾಡಿದೆಯಲ್ಲ, ಆ ಹಾಡು ನನಗೆ, ನಾನು ಜೈಲಲ್ಲಿ ಇದ್ದಷ್ಟು ದಿವಸ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸರಿ ಕೇಳ್ತಾ ಇದ್ದೆ. ಏನು ಸಾಂಗು ಮಾರಾಯರೆ, ಆ ಸಾಂಗ್ ಕೇಳಿದ್ರೆ ನನಗೆ ಲೈಫ್ ಮತ್ತೆ ಬಂದ್ಬಿಡೋದು ಅಂತ. ಅದು ನಾನು ಹಂಸಲೇಖ ಸುಮ್ಮನೆ ಹಿಂಗೆ ಕಾರಲ್ಲಿ ಹೋಗ್ತಾನೆ ಸ್ಟುಡಿಯೋಗೆ ಹೋಗ್ತಾನೆ ರೆಕಾರ್ಡ್ ಮಾಡ್ಕೊಂಡು, ರೆಕಾರ್ಡಿಂಗಿಗೆ ಬಾಲಸುಬ್ರಹ್ಮಣ್ಯಂ ಬಂದುಬಿಟ್ಟಿದ್ದಾರೆ, ಇನ್ನೂ ಟ್ಯೂನ್ ರೆಡಿ ಇಲ್ಲ, ಲಿರಿಕ್ಸ್ ರೆಡಿ ಇಲ್ಲ. ಸರಿ ನಡೀರಿ ಅಂತೇಳಿ ಹಾಗೆ ರೋಡಲ್ಲೇ ಕಂಪೋಸ್ ಮಾಡ್ಕೊಂಡು ಹೋದ್ವಿ. ಆಯಿತು, ಬಾಲಸುಬ್ರಹ್ಮಣ್ಯಂ ಬಂದರು, ಅವ್ರಿಗೆಲ್ಲ ಕೊಡಬೇಕು, ನಮ್ಮ ಹತ್ರ ಲಿರಿಕ್ಸೇ ರೆಡಿ ಇಲ್ಲ. ಸರಿ, ಅವ್ರಿಗೆ ಯಾವುದೋ ಒಂದು ಬೇರೆ ಹಾಡಿಂದು ಮಿಕ್ಸಿಂಗ್ ಇತ್ತು, ನೀವು ಮಾಡ್ತಾ ಇದ್ದೀವಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅಲ್ಲಿ ಬಾತ್ರೂಮ್ ಹತ್ರ ಇಬ್ಬರು ಅವಸ್ಕೊಂಡು, ಯಾಕಂದರೆ ಸಿಂಗರ್ ಬಂದುಬಿಟ್ಟಿದ್ದಾರೆ, ಲಿರಿಕ್ಸ್ ರೆಡಿ ಇಲ್ಲ ಅಂದ್ರೆ ನಮ್ಮನ್ನು ಅಡ್ಕಸಿಬಿಟ್ಟು ಅಂದ್ಬಿಡ್ತಾರೆ. ಸೊ ಅರ್ಜೆಂಟಾಗಿ ಕೊನೆಗೆ ನಾನು ಹಂಸಲೇಖ ಅವ್ರು ಹೇಳಿದೆ, ಏನೋ ಒಂದು ಬುಗುರಿ ಮೇಲೆ ಬರೆದು ಬಿಡಿ ಸರ್, ಕಲರ್ ಬುಗುರಿ ತಿರುಗ್ತಾ ಇರುತ್ತೆ ನಿಲ್ಸುತ್ತೆ, ಇದೇ ಹಾಡು ಸರ್ ಅಂತ ಹೇಳಿ ಟಕಾರ ಅಂತ ಬರೆದ್ರು. ಆ ಹಾಡು 7ನೇ ಕ್ಲಾಸ್ ಪುಸ್ತಕದಲ್ಲಿ ಇವತ್ತಿಗೂ ಪಾಠ ಆಗಿದೆ. ಯಾಕೆಂದರೆ ಸಿನಿಮಾದವ್ರನ್ನ ಒಂಥರ ಈ ಎದುರಿಗೆ ದೂರ ಇರ್ತಾರೆ. ನಮ್ಮ ಹಾಡುಗಳನ್ನೆಲ್ಲ ಅವರು ಅಷ್ಟು ಏನು ಇದೇನು ಇದ್ರ ಥರ ದಾರ ಬೆಂದಿರೋರ ಥರ ಇಲ್ಲ, ಅವ್ರ ಥರ ಇಲ್ಲ, ಇವ್ರ ಥರ ಇಲ್ಲ ಅಂತ. ಬಟ್ ಆ ಸಾಂಗನ್ನ 7ನೇ ಕ್ಲಾಸ್ ಪುಸ್ತಕದಲ್ಲಿ ಇಟ್ಟಿದ್ದಾರೆ. ನಮಗೆ ಅದು ಒಂದು ದೊಡ್ಡ ಕ್ರೆಡಿಟ್. ಹಾಗೆ ಪ್ರತಿಯೊಂದು ಸಾಂಗು ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನಮ್ಮ ಪ್ರಯತ್ನ ಮಾತ್ರ 100% ಅಲ್ಲ 300% ಆ ಹಾಡಿಗೆ ಪ್ರಯತ್ನ ಇಡಬೇಕು. ನಾವು ಹೋಲ್ ಸೋಲ್ ಹಾರ್ಟ್ ಎಲ್ಲ ಕೊಟ್ಬಿಡ್ಬೇಕು ಅದಕ್ಕೆ. ಆಮೇಲೆ ಬಿಟ್ಟಿದ್ದು ಆಡಿಟೋರಿಯಮ್ಮಲ್ಲಿ ಜನ, ಅದಕ್ಕೂ ಆ ಜನಕ್ಕೆ ತುಂಬ ಒಂದು ಅಭಿಮಾನ ಕನ್ನಡದ ಮೇಲೆ, ಆಮೇಲೆ ಒಂದು ಒಳ್ಳೆಯ ಅಭಿರುಚಿ ಇರಬೇಕು. ಈ ಥರ ಇದ್ದಾಗ ಹಾಡುಗಳು ಹಿಟ್ಟಾಗೋಗ್ಬಿಡುತ್ತೆ, ಹಿಟ್ಟಾಗಂದ್ರೆ ಎಲ್ಲಿಗೋ ಹೋಗ್ಬಿಡುತ್ತೆ. ಈ ಡೈರೆಕ್ಟ್ರು ಪ್ರೊಡ್ಯೂಸರ್ ಅನ್ನೋದು ಇದೆಯಲ್ಲ, ಇದು ಗಂಡ ಹೆಂಡತಿ ಥರ. ಯಾವಾಗ ಬೆಳಿಗ್ಗೆ ಜಗಳ ಆಡ್ತೀವಿ, ರಾತ್ರಿ ಒಂದಾಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ನಾನು ಅದಕ್ಕೆ ಫಸ್ಟ್ 2 ಪಿಕ್ಚರು ಡೈರೆಕ್ಟ್ ಮಾಡ್ತಾಯಿದ್ದೆ. ನನಗೆ ಈ ಜಗಳಗಳು ತಡೆಯೋಕ್ಕಾಗಲಿಲ್ಲ. ಸರಿ, ಆವತ್ತಿಂದ ಡಿಸೈಡ್ ಮಾಡಿದ್ರೆ ಪ್ರೊಡ್ಯೂಸ್ಡ್ ಆ್ಯಂಡ್ ಡೈರೆಕ್ಟೆಡ್ ಬೇನೆ ಮಾಡಬೇಕು, ಇಲ್ಲದೇ ಡೈರೆಕ್ಟೇ ಮಾಡಬಾರ್ದು, ಬೇಡ ಆಗಿದೆ ಕೆಲಸ. ದಿನ ಜಗಳ ಆಡೋದು ಯಾರು, ಈ ಪ್ರೊಡ್ಯೂಸರ್ ಕೈಲಿ ಅಂತ. ಅದು ಈ ಥರ ನನಗೆ ಹೆಲಿಕಾಪ್ಟರ್ ಅಂತ ಹೇಳ್ಬಿಟ್ಟು ಒಂದು ಕಾರ್ ತಂದುಬಿಟ್ಟಿದ್ದಾರೆ. ಏನು ಹೆಲಿಕಾಪ್ಟರ್ ಏನ್ರಿ, ಕಾರ್ ಏನ್ರಿ? ಸರ್ ಇದೇ ಸರ್, ಇದು ಅಲ್ಲ ರೀ ಹೆಲಿಕಾಪ್ಟರ್, ನಾನು ಹೇಳಿದ್ದು ಕಾರ್ ತಂದುಬಿಟ್ಟಿದ್ದಾರೆ, ಇದರಲ್ಲೇ ತೆಗೀರಿ ಅಂತಾರೆ. ಹೆಂಗೆ ತೆಗಿಯೋದು? ಈ ಥರದ್ದೆಲ್ಲ ಹಲವಾರು ಇನ್ಸಿಡೆಂಟ್ಗಳು. ಕೊನೆಗೆ ದೇವರಿಂದ ನಾನೇ ಪ್ರೊಡ್ಯೂಸರ್ ಆದೆ. ಮುತ್ತಿನಾರ ಬಂಧನ ಅಂತ ಚಿತ್ರಗಳನ್ನೆಲ್ಲ ನಾನೇ ಪ್ರೊಡ್ಯೂಸ್ ಮಾಡಿದೆ. ನನಗೇನು ಬೇಕಂತ ತೆಗಿತಾ ಇದ್ದೆ, ಯಾರನ್ನೂ ನಾನು ಕೇಳ್ತಾನಿರಲಿಲ್ಲ. ಕಾಶ್ಮೀರಿಗೆ ಹೋಗ್ಬೇಕು ಅಂದರೆ ಕಾಶ್ಮೀರಿಗೆ ಹೋಗ್ತಿದ್ದೆ, ಡೆಸರ್ಟ್ಗೆ ಹೋಗ್ಬೇಕು ಅಂದರೆ ಡೆಸರ್ಟ್ಗೆ ಹೋಗ್ತಿದ್ದೆ. 2,000 ಜನ ಬೇಕು ಅಂದರೆ 2,000 ಜನನ ಶೂಟಿಂಗಿಗೆ ಯೂಸ್ ಮಾಡ್ತಾಯಿದ್ದೆ. ದೇವರು ಅದೆಲ್ಲ. ಆಮೇಲೆ ಅಭಿಮಾನಿಗಳೂ ನಮಗೆ, ಕನ್ನಡ ಪ್ರೇಕ್ಷಕರೂ ನಾನು ತೆಗೆದ ಚಿತ್ರಗಳಿಗೆ ಒಂದು ಸಪೋರ್ಟ್ ಕೊಟ್ಟು ಆ ಥರ ಬೆಳೆಸಿದ್ರು. ಅದರಿಂದ ಪ್ರತಿಯೊಬ್ಬರು ಆ ಒಂದು ಆ್ಯಂಬಿಷನ್ ಇಟ್ಕೊಳ್ಳೇಬೇಕು. ಆ್ಯಂಬಿಷನ್ ಇಟ್ಕೊಂಡು ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಹಾಗೆ ಆಗುತ್ತೆ. ಅದರಿಂದ ಹೀರೋಯಿನ್ಗಳು, ಡೈರೆಕ್ಟ್ರು ಎಲ್ಲರೂ ಒಂದು ಹೃದಯದಿಂದ ಗಟ್ಟಿ ಮನಸ್ಸಲ್ಲಿ ಒಲಿಂಪಿಕ್ ಮೆಡಲ್ ಹೊಡಿತೀವಿ ಅಂತಲೇ ಪ್ರಯತ್ನ ಪಡಬೇಕು. ಅಂದರೆ ವಿನೀಶ್ ಫೋಗಾತ್ಗೆ ಆದಂಗೆ ಆದರೂ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಅದೃಷ್ಟನೇ. ಕೊನೆ ಮೂಮೆಂಟಲ್ಲಿ ಸಿಲ್ವರ್ಗೆ ಬಂದು ಗೋಲ್ಡನ್ ಮಿಸ್ ಹೊಡೆದ್ಬಿಡುತ್ತಲ್ಲ, ಹಾಗಾಗುತ್ತೆ, ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ರೆಡಿ ಇರಬೇಕು ನಾವು. ಏಕೆಂದರೆ ಇದೊಂಥರ ವಾರ್ ಇದ್ದಂಗೆ. ಸಿನಿಮಾ ಅನ್ನೋದು ಒಂದು ವಾರ್. ಅದನ್ನು ಗೆದ್ದಾಗ ಇರೋ ಸುಖನೇ ಬೇರೆ, ಸೋತಾಗ
ಹೃದಯನ ಕಳ್ಕೊಬಾರ್ದು, ಮತ್ತೆ ಫೈಟ್ ಮಾಡಿ ಮತ್ತೆ ಗೆಲ್ಲಬೇಕು. ಈ ಸರ್ಕಲ್ಲೇ ಸಿನಿಮಾ. ಸೊ ಸನತ್ ಕುಮಾರ್ ಅವರೇ, ಈಗ 4 ಭಾಷೆಗಳು ಮಾಡಿದ್ದೀರ, ದೇವರು ಒಳ್ಳೇದು ಮಾಡಲಿ. ನಿಮ್ಮಿಂದ ಒಂದು 10 ಕುಟುಂಬ ಊಟ ಮಾಡುತ್ತೆ, ಅದು ಖುಷಿ ನಿಮಗೆ. ಇನ್ನೂ ಚಿತ್ರಗಳು ಮಾಡಿ, ನಮ್ಮದೆಲ್ಲ ಏನು ಸಹಾಯಗಳು ಬೇಕು ನಾವು ಬನ್ನಿ ಕೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀವಿ. ಚಿತ್ರಗಳು ಮಾಡ್ತಾಯಿರಿ, ಯಾಕೆಂದರೆ ಒಂದನ್ನು ನಿಲ್ಲಿಸಬೇಡಿ. ರಾಜ್ ಕಪೂರ್ ಅವ್ರದ್ದು ಮೇರಾ ನಾಮ್ ಜೋಕರ್ ಆದ ತಕ್ಷಣ ಮನೆಗೆ ಹೊರಟೋಗ್ಬೇಕು ಅಂತಿದ್ರು ಊರಿಗೆ, ಪಂಜಾಬ್ಗೆ. ಇರಲಿ ಅಂದ್ಬಿಟ್ಟು ಒಂದು ಬಾಬಿ ಮಾಡಿದ್ರು, ಕೋಟ್ಯಾಂತರ ಬಂದ್ಬಿಡ್ತು. ಹಾಗೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಈ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಯಲ್ಲಿ ಚಿನ್ನ ಆ ಬೆಂಕಿಲಿ ಬೆಂದು 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 ಚಿನ್ನ ಆಗುತ್ತಲ್ಲ, ಹಾಗೆ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟ್ರು ಅದನ್ನು ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ಆ ಚಿನ್ನದಲ್ಲಿ ಬೇಯ್ತಾನೆ ಇರಬೇಕು, ಒಳ್ಳೆ ಆರ್ನಮೆಂಟ್ ಆಗಬೇಕು. ಕೆಲವು ಕಡೆ ದೇವಸ್ಥಾನಕ್ಕೆ ಹೋಗ್ಬೋದು, ಕೆಲವು ಕಡೆ ಒಳ್ಳೆ ಹೆಣ್ಣಿಗೆ ಹೋಗ್ಬೋದು, ಒಳ್ಳೆ ಮನೆಗೆ ಹೋಗ್ಬೋದು ಚಿನ್ನ. ಆದ್ದರಿಂದ ಸಿನಿಮಾನು ಹಾಗೆ ಒಂದು ಒಳ್ಳೆ ಮನೆಗೂ ಹೋಗ್ಬೋದು, ಒಳ್ಳೆ ಹೆಸರು ತಂದು ಕೊಡುತ್ತೆ. ಆಮೇಲೆ ಅದರಷ್ಟು ಖುಷಿ, ಇನ್ನು 10 ವರ್ಷ ಆದರೂ ನೀವು ಒಂದು ಸಿನಿಮಾ ನೀವು ಚೆನ್ನಾಗಿರೋದು ನೋಡಿದ್ರೆ ಅದ್ರದ್ದು ಸಂತೋಷ, ಆತ್ಮಕ್ಕೆ ದೇಹಕ್ಕೆ ಸಿಗುವ ಸಂತೋಷನೇ ಬೇರೆ. ಆಲ್ ದಿ ಬೆಸ್ಟ್, ದೇವರು ಒಳ್ಳೇದು ಮಾಡಲಿ. ಈ ಥರ ಇನ್ನೂ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ಚಿತ್ರಗಳಾಗಿ. ರಾಜೇಂದ್ರ ಸಿಂಗ್ ಬಾಬು ಸರ್ ಮಾತುಗಳನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸರ್ ಹೇಳ್ತಾ ಇದ್ರು, ಹೊಸ ನೀರು ಬಂದ ಮೇಲೆ ಹಳೆ ನೀರು ಕೊಚ್ಕೊಂಡು ಹೋಗಲೇಬೇಕು ಅಂತ. ಆದರೆ ಈ ಹಳೆ ನೀರುಗಳೇನಿದೆ, ಸರ್ ಅಂತಹ ನಿರ್ದೇಶಕರು, ನಟರು, ಅವ್ರು ಯಾವತ್ತಿದ್ರೂ ಕೂಡ ಎವರ್ಗ್ರೀನ್. ಅವ್ರು ಮಾಡಿದಂತಹ ಸಿನಿಮಾಗಳು, ಅವರ ನಿರ್ದೇಶನ ನಿಜವಾಗ್ಲೂ ಈಗ ನಾವು ಯಂಗ್ಸ್ಟರ್ಸ್ ಇರ್ಬೋದು, ನಮಗೇನೆ ಆ ಹಳೆ ಸಿನಿಮಾಗಳ ರೀತಿ ಇಲ್ವಲ್ಲ ಅಂತ ಭಾಸ ಆಗುತ್ತೆ. ಇನ್ನು ಹಳಬರೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ಬೇಡ ಅಂತ. ಸೊ ಅವರ ಸ್ಫೂರ್ತಿದಾಯಕ ಮಾತುಗಳು ಇನ್ನಷ್ಟು ಒಳ್ಳೆ ಚಿತ್ರಗಳನ್ನು ಮಾಡೋದಕ್ಕೆ ಪ್ರೇರಣಾದಾಯಕ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಉಮೇಶ್ ಬಣಕಾರ್ ಸರ್ ಮಾತಾಡುವಾಗಲೂ ಹೇಳ್ತಾ ಇದ್ರು, ಜೊತೆಗೆ ರಾಜೇಂದ್ರ ಸಿಂಗ್ ಬಾಬು ಸರ್ ಮಾತಾಡುವಾಗಲೂ ಹೇಳ್ತಾ ಇದ್ರು, ಒಂದು ಒಳ್ಳೆ ಸಿನಿಮಾ ಅಥವಾ ಒಂದು ಒಳ್ಳೆ ಹಾಡು ಮೂಡ್ ಬರೋದಕ್ಕೆ ಕೇವಲ ಒಬ್ಬ ನಾಯಕ ನಾಯಕಿ ಅವರಿಬ್ಬರು ಮಾತ್ರ ಸಾಧ್ಯ ಆಗಲ್ಲ, ಅವರಿಬ್ಬರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ತೆರೆ ಹಿಂದೆ ಸಾಕಷ್ಟು ತಂತ್ರಜ್ಞರು ಕೆಲಸ ಮಾಡಿರ್ತಾರೆ, ಛಾಯಾಗ್ರಾಹಕರು ಕೆಲಸ ಮಾಡಿರ್ತಾರೆ, ಸಂಗೀತ ನಿರ್ದೇಶನ ನೀಡಿರ್ತಾರೆ, ಗೀತ ರಚನೆಕಾರರು ಇರ್ತಾರೆ, ಜೊತೆಗೆ ಮೇಕಪ್ ಮ್ಯಾನು, ಸಾಕಷ್ಟು ಅಸಿಸ್ಟೆಂಟ್ಸ್ ಕೆಲಸ ಮಾಡಿರ್ತಾರೆ. ಹಾಗಾಗಿ ಇವತ್ತೇನು ಇಷ್ಟು ಉತ್ತಮವಾಗಿ ಈ ಸಾಂಗ್ ಮೂಡ್ ಬಂದಿದೆಯೋ ಅದಕ್ಕೆ ಹಲವರ ಶ್ರಮ ಇದ್ದೇ ಇದೆ. ಹಾಗಾಗಿ ನಾನೀಗ ತಂತ್ರಜ್ಞರನ್ನ ವೇದಿಕೆ ಮೇಲೆ ಕರಿತೀನಿ. ಚಿತ್ರದ DOP ಛಾಯಾಗ್ರಾಹಕರಾದಂತಹ ಸೂರ್ಯಕಾಂತ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಚಿತ್ರದ ರೈಟರ್ ಕೇಶವ್ ಚಂದ್ರ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಈ ಹಾಡಿಗೆ ಕೊರಿಯೋಗ್ರಫಿ ಮಾಡಿರೋರು ಸದಾಚಾರ್ಯ ಸರ್, ತಾವು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಾನು ಸೂರ್ಯಕಾಂತ್ ಹೊನ್ನಳ್ಳಿ ಅಂತ, ಮೂಲತಃ ಗದಗ ಬೆಟಗೇರಿಯವರು, ಬಟ್ ಈಗ ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ನಾವು ಓದಿದ್ದು ಬೆಳೆದಿದ್ದೆಲ್ಲ ಕೊಳ್ಳೇಗಾಲದ ಹತ್ರ ಯಳಂದೂರು. ಆವಾಗ ಮೈಸೂರು ಡಿಸ್ಟಿಕ್ ಇತ್ತು, ಇವಾಗ ಚಾಮರಾಜನಗರ ಡಿಸ್ಟಿಕ್ಕು. ಇದು ನನ್ನ 25ನೇ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಒಂದೇ ಹೆಚ್ಚು ಕಮ್ಮಿ ಇರೋದು, ದೊಡ್ಡ ಕ್ಷಮೆ ಇರಲಿ. ಸೊ ಒಂದೇ ನಮ್ಮ ನಿರ್ಮಾಪಕರ ಬಗ್ಗೆ ಒಂದೇ ಒಂದು ವರ್ಡಲ್ಲಿ ಹೇಳೋದಾದರೆ, ಇವರೊಬ್ಬರು ಪ್ಯಾಷನೆಟ್ ನಿರ್ಮಾಪಕರು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಇಷ್ಟು ಕಲರ್ಫುಲ್ಲಾಗಿ ಮಾಡಿದ್ದೀವಿ ಅಂದರೆ ಅದು ನಮ್ಮ ಟ್ಯಾಲೆಂಟ್ ಜೊತೆಗೆ ನಾವೇನೇನು ಕೇಳ್ತಿದ್ವೋ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಅದ್ಭುತವಾದ ಸಾಂಗನ್ನು ನಮ್ಮ ನಿರ್ದೇಶಕರು ಕಂಪೋಸ್ ಮಾಡಿಸಿ ಇದನ್ನೆಲ್ಲ ನಮಗೆ ಸ್ಕ್ರೀನ್ ಮೇಲೆ ಈ ಮಟ್ಟಕ್ಕೆ ಬರೋ ಹಾಗೆ ನಮಗೆಲ್ಲ ಎಂಕರೇಜ್ ಕೊಟ್ಟು, ನಿಮ್ಗೆ ಏನು ಬೇಕು ಕೇಳಿ, ನಮಗೆ ಸಾಂಗ್ ಹಿಟ್ ಆಗಬೇಕು, ಅಥವಾ ಬರೀ ಸಾಂಗ್ ಮಾತ್ರ ಅಲ್ಲ, ನೀವು ಎಂಟೈರ್ ಸಿನಿಮಾ ನೋಡಿದ್ರು ಕೂಡ ಇದೇ ಫೀಲ್ ಬರುತ್ತೆ ನಿಮಗೆ. ನೀವು ಪಾತ್ರಗಳ ಜೊತೆ ನೀವು ಕಣ್ಮುಂದೆನೇ ನಡೀತಾ ಇದನ್ನೋ ಫೀಲ್ ಇರುತ್ತೆ ನಿಮಗೆ. ಸೊ ಇದು ಬರೀ ಇದರಿಂದ ಮಾತ್ರ ಸಾಧ್ಯ ಆಗಲ್ಲ. ನಮ್ಮ ನಟ ನಟಿಯರು ಕೂಡ, ನಾವು ಕೆಲವು ಸಲ ಲೈಟ್ ಇಲ್ಲಿರುತ್ತೆ ಅಥವಾ ಯಾವುದೋ ರಿಸ್ಕಿ ಫ್ರೇಮ್ ಇರುತ್ತೆ, ಅಲ್ಲಿ ಬಂದು ನೀವು ಪೊಸಿಷನ್ ಕೊಟ್ಟು ಅಲ್ಲಿ ಆ್ಯಕ್ಟ್ ಮಾಡಬೇಕು ಅಂದಾಗ ಯಾವುದೇ ಥರ ಹಿಂಜರಿದೆ ಅವರು ಕೂಡ ಬೋಟ್ಗಳ ಮೇಲೆಲ್ಲ ಕೂತರ ಪೊಸಿಷನ್ ನೋಡೋದು ನಿಮ್ಗೆ ಅನಿಸುತ್ತೆ, ಭಯ ಆಗ್ತಾ ಇರುತ್ತೆ. ಸೊ ಅಂಥ ಕಡೆ ಎಲ್ಲ ಅವರು ನಮಗೆ ಸಹಕಾರ ಕೊಟ್ಟು ಇಡೀ ಚಿತ್ರವನ್ನು ಒಂದು ಅದ್ಭುತವಾಗಿ ಮಾಡೋದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಸೊ ಫಸ್ಟ್ ಆಫ್ ಆಲ್ ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಒಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ದೆ ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಯುವ ಟೆಕ್ನಿಷಿಯನ್ಸ್ಗೆ ಭಾಳ ಮೋಟಿವೇಶನ್ ಆಗಿರ್ತದೆ. ತಾವು ಮರ್ತಿರ್ತೀರಿ, ತಮ್ಮ ರಕ್ತಾಕ್ಷ ಅನ್ನೋ ಸಿನಿಮಾಗೆ ನಾನು ಅಜಯ್ ವಿನ್ಸೆಂಟ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸಿನಿಮಾಗಳನ್ನ ನೋಡಿ ಆಶೀರ್ವದಿಸಿ, ನಮ್ಮಂಥ ಯುವಕರಿಗೆ ಬೆಂಬಲಿಸಿ. ಥ್ಯಾಂಕ್ ಯು ಸರ್. ಉತ್ತಮವಾದ ಕೆಲಸ ಮಾಡೋರಿಗೆ ಬೆಂಬಲ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಅ ಲಾಟ್. ಈಗ ಚಿತ್ರದ
ಈ ಹಾಡಿಗೆ ಕೊರಿಯೋಗ್ರಫಿ ಮಾಡಿರೋರು ಸದಾಚಾರ್ಯ ಸರ್. ಸರ್ ಕೂಡ ಹೇಳ್ತಾ ಇದ್ರು, ರಾಜೇಂದ್ರ ಸಿಂಗ್ ಬಾಬು ಸರ್, ಎಲ್ಲೂ ಹೆಚ್ಚಾಗಿಲ್ಲ, ಎಲ್ಲೂ ಕಡಿಮೆ ಆಗಿಲ್ಲ, ಎಷ್ಟು ಬೇಕು ಅಷ್ಟಿದೆ ಅಂತ. ಸೊ ಹೇಳಿ ಸರ್, ಈ ಕೊರಿಯೋಗ್ರಫಿ, ಈ ಹಾಡನ್ನು ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ನಮಸ್ಕಾರಗಳು. ರಾಜೇಂದ್ರ ಬಾಬು ಜೊತೆ 5 ಸ್ಟಾರ್ ಗಣೇಶ್ ಚಿತ್ರ ಕೋತಿಗಳು ಸಾರು, ಕೊರಿಗಳು ಸಾರು ಅದಕ್ಕೆಲ್ಲ ಅಸ್ಟೆಂಟ್ ಆಗಿಬಿಟ್ಟಿದೆ. ನನ್ನ ಪುಣ್ಯ, ಯಾಕೆ ಅವ್ರು ಅಸ್ಟೆಂಟ್ ಆಗಿ ಇವಾಗ ನನ್ನ ಸಾಂಗ್ ಅವ್ರ ಕಡೆ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಅವತ್ತು ಅಂದ್ಕೊಂಡಿರಲಿಲ್ಲ ಸರ್. ಅದು ಇವತ್ತಾಗಿದೆ. ನನಗೆ ವೇದಿಕೆ ಮಾಡಿಕೊಟ್ಟಂಥ ರವೀಂದ್ರ ಸರ್ ಮತ್ತು ಸನತ್ ಸಾರು, ಮಂಜು ಸಾರು ಮತ್ತು ರೈಟ್ ಇಲ್ಲಿ ಬರೆದಿದ್ದಾರೆ. ಇವರೆಲ್ಲರೂ ನಾನು ಈ ಹಾಡು ನಿಮ್ಮ ಕೈಯಲ್ಲಿ ಓಪನ್ ಆಗಿದ್ದಕ್ಕೆ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಅದೇ ಯುಗಳ ಗೀತೆ, ಆಲ್ಮೋಸ್ಟ್ಲಿ ಯುಗಳ ಗೀತೆ ಅಂದರೆ ನಾವು ಆ್ಯಕ್ಚುಲಿ ಒಂದು 75 ಸಾಂಗ್ ಫಿಲಮ್ ಮಾಡಿದ್ದೀನಿ. ಅಸ್ಟೆಂಟಾಗಿ ಒಂದು 500-600 ಸಾಂಗ್ ಗಣೇಶ್ ಮಾಸ್ಟರ್ ಜೊತೆ ಮಾಡಿದ್ದೀನಿ. ಯುಗಳ ಗೀತೆ ಅಂದರೆ ಆಲ್ಮೋಸ್ಟ್ ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಶೂಟ್ ಮಾಡಿಬಿಡ್ತೀವಿ ಹೀರೋ ಹೀರೋಯಿನ್ಗೆ ಅಂತ. ಇದು ಇಲ್ಲ ಸರ್, ಹೀರೋ ಹೀರೋಯಿನ್ನೆಲ್ಲ ಕ್ಲಾಸಿಗೆ ಕರ್ಕೊಂಡು, ಇಲ್ಲಾಂದರೆ ಅಟ್ಲೀಸ್ಟ್ 1 ವೀಕ್ ಆದ್ರೂ ಅವ್ರಿಗೆ ಎಕ್ಸ್ಪ್ರೆಷನ್ಸು ಮತ್ತು ಯಾವ ಥರ ತಿರುಗಬೇಕು, ಹಿಂದೆ ತಿರುಗೋದು ಮತ್ತು ಕ್ಯಾಮ್ರಾ ಫೇವರ್ ಎಲ್ಲ ಸಾಂಗಿಗೆ ಆ್ಯಕ್ಟಿಂಗ್ದೆಲ್ಲ ಸರ್ ಹೇಳ್ಕೊಟ್ಟಿದ್ದಾರೆ. ಸಾಂಗ್ ಬಂದಾಗ ಯಾವ ಥರ ಕ್ಯಾಮ್ರಾಗೆ ಹೆಂಗೆ ಫೇವರ್ ಆಗಬೇಕು ಎಲ್ಲ ತುಂಬ ಟೀಚ್ ಮಾಡಿದ್ದೀವಿ ಅವ್ರಿಗೆ. ಅವರು ಕೂಡ ಅದನ್ನು ಒಪ್ಕೊಂಡು ನೀಟಾಗಿ ಕಲ್ತಿದ್ದಾರೆ. ಅದಕ್ಕೋಸ್ಕರ ಈ ಸಾಂಗ್ ಈ ಥರ ಬಂದಿದೆ. ಮತ್ತು ಲೊಕೇಶನ್ ಅಷ್ಟೇ, ಇದು ಫಸ್ಟ್ ಒಂದು ದಿವಸ ಮಾಡಿದ್ವಿ ಕೊಡಚಾದ್ರಿಲಿ, ಆಮೇಲೆ ಕೇರಳಕ್ಕೆ ಹೋಗೋಣ ಅಂತ ಸಾರ್ ಹೇಳಿದರು. ಆಮೇಲೆ ಅವರು ನಾವೇನೋ ಕಾರವಾರಗೇನೋ ಹೋಗ್ಬೇಕಾದ್ರೆ ತಾಳಿ ಮಾಸ್ಟರ್ ನಾವು ಒಂದು ದಿವಸ ಟೈಮ್ ಕೊಡಿ, ಇಲ್ಲೇ ಎಲ್ಲ ಹುಡುಕ್ತೀನಿ ಸರ್ ಲೊಕೇಶನ್ ಹುಡುಕೋದು ನೋಡಿರಿ ಸರ್, ಎಲ್ಲೂ ಬೇಡ, ಇಲ್ಲೇ ಆ ಥರ ಲೊಕೇಶನ್ ಇದೆ, ನೀವು ಎಲ್ಲ ನೋಡಿದ್ರೆ ಅನಿಸುತ್ತೆ ಲೊಕೇಶನ್ಗಳು. ಈ ಲೊಕೇಶನ್ ಹುಡುಕೋದ್ರಲ್ಲಿ ನಮ್ಮ ಡೈರೆಕ್ಟರ್ ಸರ್ದು ತುಂಬ ಕ್ರಿಯೇಟಿವ್ ಇದೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಪ್ರೊಡ್ಯೂಸರ್ ಸರ್ನ ನಾನು ನೋಡಿರಲಿಲ್ಲ, ಕೆಲಗೆ ಇಲ್ಲೇ ನಾನು ನೋಡಿದ್ದವ್ರನ್ನ, ಎಲ್ಲ ಡೈರೆಕ್ಟೇ ಮಾಡ್ತಾಯಿದ್ರು. ಆಮೇಲೆ ಅದರಿಂದ ಯಾರಿದ್ರು ಅಂತ ನಾನು ಇವಾಗಲೇ ಅವ್ರನ್ನ ನೋಡಿದ್ದು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹಾಡು ಚೆನ್ನಾಗಿ ಬಂದಿರೋದಕ್ಕೆ. ನೀವು ಸಾಂಗ್ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ದೀರಾ, ಎಲ್ರಿಗೂ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆರಿ ಆಲ್ ದ ಬೆಸ್ಟ್ ನಿಮಗೆ. ಜೊತೆಗೆ ಒಂದು ವಿಶೇಷತೆ ಏನಂದರೆ, ಈ ಕಣ್ ಟಾಕಿಂಗ್ ಹಾಡನ್ನು ಬರೆದಿರೋರು ಕೇಶವ್ ಚಂದ್ರ ಸರ್. ಜೊತೆಗೆ ಈ ಚಿತ್ರದ ನಾಯಕ ನಟಿ ನಿಮಿಷಾ ಚಂದ್ರ ಬಂದು ಕೇಶವ್ ಸರ್ ಅವರ ಮಗಳು. ಸರ್ ಒಂಥರ ಡಬಲ್ ಧಮಾಕ ಸರ್ ನಿಮಗೆ. ಈ ಕಣ್ ಟಾಕಿಂಗ್ ಆ ಲಿರಿಕ್ಸ್ ತುಂಬಾ ಕ್ಯಾಚಿ ಆಗಿದೆ ಅಂದರು. ಆ ಸಾಂಗ್ನಲ್ಲಿ ನಾನು ಮತ್ತು ಮಂಜುನಾಥ್ ಅವ್ರು ಆ್ಯಕ್ಟ್ ಮಾಡಿದ್ದೀವಿ, ನಿಮಿಷಾ ಅವರು ಕೂಡ ಇದ್ದಾರೆ. ಆ ಸಾಂಗ್ನ ಕೇಳಿದವರು ನಾನು ಬಹಳಷ್ಟು ಜನರಿಗೆ ಶೇರ್ ಮಾಡಿದೆ. ಲಿರಿಕ್ಸ್ ತುಂಬ ಕ್ಯಾಚಿ ಆಗಿದೆ, ಕನ್ನಡ ಇಂಗ್ಲೀಷ್ ಎಲ್ಲ ಗುನುಗ್ತಾ ಇರ್ತಾನೆ, ಮನೆಯಲ್ಲಿ ನನ್ನ ಮಗನೇ ಗುನುಗ್ತಾ ಇರ್ತಾನೆ, ಅಂದರೆ ಅಷ್ಟು ಜನರ ಬಾಯಲ್ಲಿ ಬಂದಿದೆ. ಸೊ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಪತ್ರಕರ್ತರ ಮಿತ್ರರಿಗೂ ಮತ್ತು ಇಲ್ಲಿಗೆ ಬಂದಿರುವಂಥ ಎಲ್ಲ ಹಿರಿಯ ನಮ್ಮ SV ರಾಜೇಂದ್ರ ಸಿಂಗ್ ಬಾಬು ಸರ್ಗೂ, ಉಮೇಶ್ ಬಣಕಾರ್ ಸರ್ಗೂ ಮತ್ತು ಮುಖ್ಯ ಅತಿಥಿಗಳು ಇನ್ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಂದು ಮಾತು ಹೇಳ್ತೀನಿ. ಮುಖ್ಯವಾಗಿ ಮೊದಲನೇದಾಗಿ ನಾನು ದೊಡ್ಡ ಕೃತಜ್ಞತೆ ಹೇಳಬೇಕಾಗಿರೋದು ನಿರ್ಮಾಪಕ ಸನತ್ ಕುಮಾರ್ ಅವರಿಗೆ. ಯಾಕೆಂದರೆ ನನ್ನ ಮಗಳು ನಾಯಕಿ ಆಗಿದ್ದಾಳೆ ಅಂತ ಏನು ಹೇಳಿದ್ರು ಜಾಹ್ನವಿ ಅವರು, ಅದಕ್ಕೆ ನಾನು ಕಾರಣ ಅಲ್ಲವೇ ಇಲ್ಲ. ಯಾಕಂದರೆ ಒಂದು ಕಾರ್ಯಕ್ರಮದಲ್ಲಿ ಅವಳನ್ನು ನೋಡಿ ನೀನೇ ನಮ್ಮ ಮುಂದಿನ ಸಿನಿಮಾ ನಾಯಕಿ ಅಂತ ಅಲ್ಲಿ ಘೋಷಿಸಿದ್ದು ಅವರು. ಅದನ್ನು ಅವರು ಪ್ರಾಮಾಣಿಕವಾಗಿ ಒಂದು ಕ್ಷಣಕ್ಕೂ ಅವಳು ಹಾಕ್ಕೋಬೇಕಾ ಬೇಡವಾ ಅಂತ ಮಾತಾಡದೆ ಅವಳನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದೇ ಥರದ ಒಂದು ಸಪೋರ್ಟನ್ನು ಕೊಟ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಮೊದಲನೇದಾಗಿ ಅವರಿಗೆ ನನ್ನ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ಸನತ್ ಕುಮಾರ್ ಅವರು ನಂದು ಸಂಬಂಧ 25 ವರ್ಷಗಳ ಹಿಂದಿಂದು. ನಾವು ಅವರು ಅಕ್ಕಪಕ್ಕದ ಮನೆಯಲ್ಲೇ ಇರ್ತಿದ್ವಿ. ಈಗ ಹೇಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಗಂಡ ಹೆಂಡತಿ ಥರ ಜಗಳಗಳ ಆಡ್ತಿದ್ರು ಅಂತ ಹೇಳ್ತಿದ್ರು, ಹಾಗೆ ನಾವು ಕೂಡ ಅದೇ ಥರದ ಒಂದು ಸಂಬಂಧ ಹೊಂದಿರುವಂಥವರು. ಅವರು ಮಾಡಿರುವ 4 ಚಿತ್ರಗಳಲ್ಲಿ ನನ್ನ ಪಾತ್ರ ಇದೆ. ಮೊದಲನೇ ಚಿತ್ರ ಛಲಗಾರ. ಆ ಛಲಗಾರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳು ಅಷ್ಟೂ ನಾನೇ ಮಾಡಿದ್ದೀನಿ. ಎರಡನೇದಾಗಿ ನೀವು ಕರೆ ಮಾಡಿದ ಚಂದಾದಾರರು ಅಂತ ಏನು ಮಾಡಿದರು, ಅದಕ್ಕೂ ಕತೆ, ಚಿತ್ರಕಥೆ, ಸಂಭಾಷಣೆ ಮಾಡಿದ್ದೀನಿ. ಆಮೇಲೆ ರಾಂಧವ ಅಂತ ಸನತ್ ಕುಮಾರ್ ಅವ್ರ ಮಗ ಸುನಿಲ್ ಆಚಾರ್ಯ ಅವರು ಏನು ನಿರ್ದೇಶನ ಮಾಡಿದರು, ಅದರಲ್ಲಿ 2 ಹಾಡು ಬರೆದಿದ್ದೀನಿ. ಅದರಲ್ಲಿ ಒಂದು ಹಾಡು ಕನ್ನಡ ನಾಡಿನ ಬಗ್ಗೆ, ಈ ಧರೆಯ ಅಂತ ಹೇಳ್ಬಿಟ್ಟು ಆ ಹಾಡು ಸೌತ್ ಇಂಡಿಯಾ ಮಿರ್ಚಿ ಅವಾರ್ಡಲ್ಲಿ ನಾಮಿನೇಟ್ ಆಗಿತ್ತು. ಪ್ರಶಸ್ತಿ ಬರಲಿಲ್ಲ, ಆದರೆ ನಾಮಿನೇಟ್ ಆಗಿತ್ತು. ಆಮೇಲೆ ಈ ಚಿತ್ರಕ್ಕೆ ಕಥೆ ಅವರೇ ಹೇಳಿದ್ದು. ಈ ಕಥೆ ಬಹಳ ಹಿಂದೆ ಹೇಳಿದ್ದು. ಈ ಕಥೆ ಮೇಲೆ ಒಂದು ಇದನ್ನು ಮಾಡಿ ಅಂತ. ಸರ್, ಒಂದು ಸಣ್ಣದಾಗಿ ಇಂಟರಪ್ಟ್ ಮಾಡ್ತೀನಿ. ಒಂದು ವಿಚಾರ ಅಂತೂ ನನಗೆ ಗೊತ್ತಾಗ್ತಾ ಇದೆ.
ಸನತ್ ಕುಮಾರ್ ಸರ್ ಜೊತೆ ಯಾರು ವರ್ಕ್ ಮಾಡಿದ್ರು ಒಂದು ಚಿತ್ರಕ್ಕೆ ಅವ್ರ ಜರ್ನಿ ಎಂಡ್ ಆಗಲ್ಲ. ಮುಂದಿನ 3 ಚಿತ್ರಗಳಿಗೆ 4 ಚಿತ್ರಗಳಿಗೆ ಅದು ಕಂಟಿನ್ಯೂ ಆಗುತ್ತೆ ಆ ಜರ್ನಿ ಅನ್ನೋದು ನಿಮ್ಮ ಮಾತುಗಳಿಂದನೂ ಗೊತ್ತಾಗ್ತಾ ಇದೆ, ಇನ್ನೊಂದು ರವೀಂದ್ರ ಸರ್ ಇಂದನೂ ಗೊತ್ತಾಗ್ತಾ ಇದೆ. ಸೊ ನಮಗೆಲ್ಲ ಇನ್ನೂ 3 ಸಿನಿಮಾಗಳಲ್ಲಿ ಕೆಲಸ ಮಾಡೋ ಅವಕಾಶ ಇದೆ ಅಂತ ಇಲ್ಲಿಂದ ಗ್ಯಾರಂಟಿ ಆಗ್ತಾ ಇದೆ. ಸೊ ಇದಕ್ಕೆ ಚಿತ್ರಕಥೆ ಮತ್ತು ಸಂಭಾಷಣೆ ಮತ್ತು ಇದರಲ್ಲಿ 4 ಹಾಡುಗಳನ್ನು ಮಾಡಿದ್ದೀನಿ. ಆಮೇಲೆ ಜಾಹ್ನವಿ ಅವ್ರು ಕೇಳಿದ್ರು ಏನು ಈ ಕಣ್ ಟಾಕಿಂಗ್ ಯಾಕೆ ಈ ಥರದ ಹಾಡು ಬಂತು ಅಂತ. ಇದರಲ್ಲಿ 3 ಹಾಡುಗಳನ್ನು ಬರೆದಿದ್ದೆ, ಇದು ಕೊನೆ ಹಾಡು ಬರಿಬೇಕಾಗಿ ಬಂತು. ಇಲ್ಲಿ ಏನೋ ವಿಶೇಷವಾಗಿರಬೇಕು, ಒಂದೇ ಥರ ಆಗಬಾರ್ದು, ಏನಾದರೂ ಬೇರೆ ಥರದ ಒಂದು ಸ್ಪೆಷಾಲಿಟಿ ಇರಬೇಕು ಅಂತ ಅನಿಸಿ ಯೋಚನೆ ಮಾಡ್ತಾ ಇದ್ದೆ. ಸರ್ ಹೇಳಿದ್ರು, ರಾಜೇಂದ್ರ ಸಿಂಗ್ ಸರು ಯಾವುದೋ ಹಾಡು ಬರೆದಿರಲಿಲ್ಲ, ಗಾಯಕರು ಬಂದ್ಬಿಟ್ಟಿದ್ರು ಅಂತ. ಅದೇ ಪರಿಸ್ಥಿತಿ ಇಲ್ಲಿ, ಗಾಯಕರು ಬಂದಿದ್ರು, ಹಾಡು ಬರೆದಿರಲಿಲ್ಲ ಇನ್ನು. ಈ ಕಾರಲ್ಲಿ ಕೂತ್ಕೊಂಡು ಸುನಿಲ್ ಬಂದು ಕೇಳ್ತಾ ಇದ್ದ, ಕೇಶೋಣ ಆಯ್ತಾ ಅಂತ. ಅವಾಗ ಒಂದು ಮೊದಲ 4 ಸಾಲು ಬರೆದೆ. ನೋಡು ಇದರಲ್ಲಿ ಒಂದು ಅನ್ಕೋತಾ ಇದ್ದೀನಿ, ಕನ್ನಡ, ಇಂಗ್ಲೀಷು, ಹಿಂದಿ 3 ಮಿಶ್ರಣ ಮಾಡಿ ಬರೆದ್ರೆ ಏನೋ ವಿಶೇಷ ಇರುತ್ತೆ ಅಂತ ಅನಿಸ್ತಾ ಇದೆ. ಒಂದು ಸ್ವಲ್ಪ ಬೇರೆ ಥರ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಕಣ್ ಟಾಕಿಂಗ್, ಕೈ ಟಚ್ಚಿಂಗ್, ಮೈಯೊಳಗೆಲ್ಲ ಮೂಲು ಗುಟ್ಟಿಂಗ್, ಕ್ಯೂ ದಿಸ್ ಹ್ಯಾಪ್ನಿಂಗ್, ದಿಲ್ ಫುಲ್ ದಡ್ಕಿಂಗ್ ಅಂತ ಹೇಳಿದೆ. ಚೆನ್ನಾಗಿದೆ ಕೇಶೋಣ, ಕಂಟಿನ್ಯೂ ಮಾಡಿ. ಹಾಗಾಗಿ ಅವತ್ತು ಅಲ್ಲೇ ಬರೆದು ಹಾಡನ್ನು ಅಲ್ಲೇ ಅದನ್ನು ಹಾಡಿದ್ದಾಯಿತು. ಒಂದೇ ದಿನದಲ್ಲಿ ಬರೆದ ಹಾಡು ಮತ್ತು ರೆಕಾರ್ಡ್ ಆಗಿದ್ದು. ಅದರಿಂದ ಎಲ್ಲರ ಸಹಕಾರ ಇದೆ. ಆಮೇಲೆ ಅದೇ ಥರ ಚಿತ್ರೀಕರಣ ಚೆನ್ನಾಗಾಗಿದೆ. ಆಮೇಲೆ ರವೀಂದ್ರ ಅವರು ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದ ದಿನದಿಂದಲೂ, ಬಹುಶಃ ಬಂದು ಒಂದು 2 ವರ್ಷದ ನಂತರದಿಂದನೂ ಪರಿಚಯ. ರವೀಂದ್ರ ಅವರು ಮಾಡುವ ಎಲ್ಲ ಚಿತ್ರಗಳಿಗೂ ನನ್ನನ್ನು ಕರೀತಾರೆ. ನಾನು 4 ತಂತಿ ಎನ್ನುವ ಧಾರಾವಾಹಿಯಿಂದ ನನ್ನ ಜರ್ನಿ ಶುರುವಾಗಿದ್ದು 20 ವರ್ಷಗಳ ಹಿಂದೆ, 2004ರಲ್ಲಿ. ಅಲ್ಲಿಂದ 20 ವರ್ಷಗಳ ಕಾಲ ಸುಮಾರು 8,500 ಎಪಿಸೋಡ್ಗಳಷ್ಟು ಕಥೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಅವುಗಳ ಧಾರಾವಾಹಿ ಗೀತೆಗಳು ಇವುಗಳನ್ನೆಲ್ಲ ಬರ್ಕೊಂಡು ಬಂದಿದ್ದೀನಿ. ಇದರ ನಡುವೆ ಸಿನಿಮಾಗಳು. ನಮಗೇನಂದರೆ ಈ ಸಿನಿಮಾ ಅಂದರೆ ದುಡ್ಡು ಸರಿಯಾಗಿ ಬರಲ್ಲ ಅನ್ನುವ ಒಂದು ಭಯ ಇದ್ದಿದ್ದರಿಂದ ಹೆಚ್ಚಾಗಿ ಧಾರಾವಾಹಿಗಳಲ್ಲಿ ಅಲ್ಲಿ ಏನಂದರೆ ತಿಂಗಳಿಗೆ ಸರಿಯಾಗಿ ಬಂದ್ಬಿಡುತ್ತೆ ಏನಾದರೂ ಅಂತ ಅದರ ಹಿಂದೆ ಬಿದ್ದುಬಿಟ್ವಿ. ಹಾಗಾಗಿ ಹೆಚ್ಚಿಗೆ ಚಿತ್ರಗಳನ್ನ ಮಾಡಲಿಕ್ಕಾಗಲಿಲ್ಲ. ತುಂಬ ಕಮರ್ಷಿಯಲ್ ಆದಂಥ ಚಿತ್ರಗಳನ್ನೂ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಸಿನಿಮಾ ಅಂದರೆ ಧಾರಾವಾಹಿ ಒಂಥರ, ಅಂದರೆ ಸಿನಿಮಾ ಅಂದರೆ ಒಂದು ಧ್ಯಾನ. ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಸಮಯ ಕೊಟ್ಟು ಬರೀಬೇಕಾಗತ್ತೆ. ಅದಕ್ಕೆ ಸಾಧ್ಯ ಆಗದೇ ಇದ್ದಾಗ ಎಷ್ಟೋ ಚಿತ್ರಗಳನ್ನು ಬಿಟ್ಟಿದ್ದೀನಿ. ಆದರೂ ರವೀಂದ್ರ ಅವರು ನನಗೆ ಸಾಕಷ್ಟು ಬೆನ್ನು ಬಿದ್ದು ನನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಬರಹಗಾರರೆಲ್ಲ ಹಾಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ತುಂಬ ಬೆನ್ನು ಬಿದ್ದು ನಮ್ಮ ಕೆಲಸ ಮಾಡಿಸ್ಕೊಳ್ಳುವಂಥದ್ದು. ಆದ್ದರಿಂದ ನಿರ್ದೇಶಕರಿಗೂ, ಈ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಿಗೂ, ಮತ್ತು ಇದನ್ನು ಉದ್ಘಾಟಿಸಿದಂಥ ರಾಜನ್ ಸಿಂಗ್ ಬಾಬು ಸರಿಗೂ, ಉಮೇಶ್ ಬಣಕಾರ್ ಸರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೂಪರ್ ಸರ್. ಕೇಶವ್ ಚಂದ್ರ ಸರ್ ಬಗ್ಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ, ಕಣ್ ಟಾಕಿಂಗ್ ಚಿತ್ರೀಕರಣದ ಟೈಮಲ್ಲಿ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನಿಮಿಷ ಅವ್ರ ಜೊತೆಗೆ ಅವ್ರಿಗೆ ನೀರು ಕೊಡೋದಾಗ್ಲಿ, ಅವ್ರ ಜೊತೆಗೆ ಇರ್ತಾ ಇದ್ರು. ನಾನು ಯಾರು ಇವರು ಅಂತಂದರೆ ಆಮೇಲೆ ಗೊತ್ತಾಯ್ತು ಅವ್ರ ತಂದೆ ಅಂತ. ನನಗೆ ನಿಜವಾಗ್ಲೂ ಎಷ್ಟು ಕೇರ್ ಮಾಡ್ತಾರಪ್ಪ ಇವರು ಅಂತ ಅನ್ನಿಸ್ತು. ಅವರಲ್ಲಿ ಒಬ್ಬ ತಂದೆ ಅಷ್ಟೇ ಅಲ್ಲ, ಒಬ್ಬ ತಾಯಿಯನ್ನು ಕೂಡ ನಾನು ನೋಡಿದೆ. ಯಾಕಂದರೆ ತಾಯಿಯಾದವರು ಅಷ್ಟೊಂದು ಕೇರ್ ಮಾಡ್ತಾರೆ ನಾನು ನೋಡಿದ್ದೀನಿ. ಬಟ್ ಒಬ್ಬ ತಂದೆ ಆದವರು ಜೊತೆಲಿ ಇದ್ಕೊಂಡು ನಾಳೆ ದಿನ ನಿಮಿಷ ಏನಾದರೂ 100 ಸಿನಿಮಾಗಳನ್ನ ಮಾಡಿ ಒಳ್ಳೆ ಸಕ್ಸಸ್ಫುಲ್ ನಟಿ ಆಗ್ತಾರೆ ಅಂದರೆ ಅದರಲ್ಲಿ ನಿಮ್ಮ ಪಾತ್ರ ತುಂಬ ಇರುತ್ತೆ ಸರ್. ಹ್ಯಾಟ್ಸ್ ಆಫ್ ಟು ಯು. ಈಗ ವೇದಿಕೆ ಮೇಲೆ ಚಿತ್ರದ ನಾಯಕ ನಟ ಮಂಜುನಾಥ್ ಹಾಗೆಯೇ ನಾಯಕ ನಟಿ ನಿಮಿಷಾ ಚಂದ್ರ ಅವ್ರನ್ನ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಮೊದಲನೇ ನಮಸ್ಕಾರ. ಹಾಗೂ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಹಾಗೂ ನಮ್ಮ ಹಿರಿಯ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರಿಗೆ, ಹಾಗೆ ಜೋಸಮನ್ ಸರ್ಗೆ, ನಮ್ಮ ಉಮೇಶ್ ಬಣ್ಕರ್ ಸರ್ ಅವ್ರಿಗೆ, ಹಾಗೂ ಎಲ್ರಿಗೂ ನಾನು ನಮಸ್ಕಾರನ ಹೇಳ್ತೀನಿ. ನೀವು ಹೇಳ್ದಂಗೆ ಕಣ್ ಟಾಕಿಂಗ್, ಕೈ ಟಚಿಂಗ್ ಸಾಂಗಿಗೆ ನಾವು ನಿಮ್ಮ ಜೊತೆ ಡ್ಯಾನ್ಸ್ ಆಡೋದು ತುಂಬ ಖುಷಿ ಆಯಿತು. ಎಲ್ಲರೂ ರವಿಚಂದ್ರನ್ ಸರ್ ವಿಷಯ ಹೇಳ್ತಾ ಇರಬೇಕಾದ್ರೆ ಹೇರ್ ಸ್ಟೈಲ್ ನೋಡ್ಬಿಟ್ಟು ರವಿಚಂದ್ರನ್ ಸರು ಅಥವಾ ರವಿಚಂದ್ರನ್ ಸರ್ ತಮ್ಮ ಬಾಲಾಜಿ ಸರ್ ಅವ್ರು ರವಿಚಂದ್ರನ್ ಸರ್ ತಮ್ಮ ಬಾಲಾಜಿ ಅವ್ರ ಥರ ಇದ್ದೀರಾ ಅಂತ ಶೂಟಿಂಗ್ ಹೋದಾಗಲೂ ಆ ಥರ ಹೇಳ್ತಾ ಇದ್ರು. ಬಟ್ ಸಾಂಗ್ ತುಂಬ ರೊಮ್ಯಾಂಟಿಕ್ ಆಗಿ
ಪಪ್ ಸಾಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದರಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಇದಾಗಿರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಇವತ್ತೇನು ನಮ್ಮ ನಿನ್ನನೆ ಸಾಂಗ್ ಏನು ನಾವು ಮಾಡಿದ್ದೀವಿ, ಅದೇನು ಕ್ಯಾಮ್ರಾ ಮೇಲೆ ನೀವು ನಿನ್ನೆ ಸಾಂಗ್ ಏನು ನೀವು ಸ್ಕ್ರೀನಲ್ಲಿ ನೋಡಿದ್ರಿ, ಅದಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಹಾಗೆ ಎಲ್ಲರ ಸಪೋರ್ಟಿಂದಲೇ ಅದಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡಿ ಬಂದಿರೋದು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಸಿನಿಮಾಗೆ ತೆರೆ ಮೇಲೆ ನಾವು ಹೀರೋ ಆಗಿದ್ದೀವಿ, ಆದರೆ ನಿಜವಾದ ಹೀರೋ ಬಂದು ನಾವು ನಿರ್ಮಾಪಕರು. ಏನಕ್ಕೆ ಅಂದರೆ ನಾನು ಹೊಸಬ, ಹೀರೋಯಿನು ಹೊಸೊಬ್ರು. ನಮಗೆ ಅವಕಾಶ ಕೊಟ್ಟು ಅವರು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಹೀರೋ ಆಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮೊದಲನೇ ಸತಿ ಡೈರೆಕ್ಟರ್ ಸರು ನನಗೆ ಫೋನ್ ಮಾಡಿದ್ರು, ಸರ್ ಹೀಗೆ ಗೋಪಿಲೋಲ ಅಂತ ಒಂದು ಚಿತ್ರ ಅಂತ ಏನು ನಿಮ್ಮ ಮಾವ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನಮ್ಮ ಮಾವನ ದೊಡ್ಡ ಕನಸು. ಆ ಸಿನಿಮಾ ಆಗಿರ್ಬೋದು, ಸಿನಿಮಾ ಹಾಡುಗಳಾಗಿರ್ಬೋದು, ಅವ್ರು ಮುಂಚೆನೇ ರೆಡಿ ಮಾಡಿಸಿಟ್ಟಿದ್ರು. ಅದಕ್ಕೆ ನಾವು ನಾಯಕ ಅಂದಾಗ ನಮ್ಮ ಪ್ರಿಪರೇಷನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಏನೂ ಇರಲಿಲ್ಲ. ಈ ನಾಯಕನ ಹುಡುಕಾಟದಲ್ಲಿ ಇರಬೇಕಾದ್ರೆ ಡೈರೆಕ್ಟರ್ ಸರು ಫೋನ್ ಮಾಡಿದ್ರು, ಸರ್ ಒಂದು ಸತಿ ಮಾತಾಡಬೇಕು ತಮ್ಮ ಹತ್ರ ಅಂತ. ನಾನು ಬಂದೆ, ನಾನು ಕೇಳಿದೆ, ಸರ್ ಇದಕ್ಕೆ ನೀವು ಹೀರೋ ಆಗಿ ಮಾಡ್ತೀರಾ ಅಂತ. ಸರ್ ನೋಡಿ, ನಾನು ಪ್ರಿಪರೇಷನ್ ಏನು ಮಾಡ್ಕೊಂಡಿಲ್ಲ, ನೀವೇನಾದರೂ ಈ ಕತೆಗೆ ನಾನು ಆ್ಯಪ್ಟ್ ಆಗ್ತೀನಿ ಅಂದರೆ ದಯವಿಟ್ಟು ಇದು ಮಾಡಿ. ಏನಕ್ಕೆ ಅಂದರೆ ನಿಮ್ಮದೇ ಆದಂಥ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಂತ. ಅದಾದಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ಸರ್ ನಿಮ್ಮ ಮಾವ ಅವ್ರು ಹೇಳಿದ್ದಾರೆ, ಒಂದು ಸತಿ ಅವ್ರನ್ನ ಕೇಳಿ ನೋಡಿ ಅಂತ. ಅದು ನನಗೆ ಒಂಥರ ಸರ್ಪ್ರೈಸ್ ಆಗಿತ್ತು. ಅವಾಗೆ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ತಂದೆ ಮತ್ತು ಡೈರೆಕ್ಟರ್ ತಾಯಿ ಇದ್ದಂಗೆ, ಏನೇ ತಪ್ಪು ಮಾಡಿದ್ರು ಮಕ್ಕಳು ಮಾಡಿರೋ ತಪ್ಪನ್ನೆಲ್ಲ ಮುಂದೆ ಹಾಕ್ಕೊಂಡು ಇಷ್ಟು ಅದ್ಭುತವಾಗಿರೋ ಒಂದು ಚಿತ್ರನ ಮುಂದೆ ತಂದು ಇವತ್ತು ಇಟ್ಟಿದ್ದಾರೆ ನಿಮ್ಮೆಲ್ಲರ ಮುಂದೆ. ಅವರೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ವೈಫ್ ಆಗಿರ್ಬೋದು, ನನ್ನ ವೈಫು, ನಮ್ಮ ತಂದೆ ತಾಯಿ ಎಲ್ಲ ಸಪೋರ್ಟಿಂದಾನೇ ಇವತ್ತು ಮುಖ್ಯವಾಗಿ ಇದೆಲ್ಲ ಆಗಕ್ಕೆ ಸಾಧ್ಯ ಆಗಿರೋದು. ಎಲ್ರಿಗೂ ಧನ್ಯವಾದಗಳು. ವೈಫ್ ಹೆಸರು ಹೇಳ್ಬಿಡಿ, ಸುಚಿ ಅವ್ರು. ಯಾಕಂದ್ರೆ ಬ್ಯಾಕ್ ಬೋನ್ ತರ ಇದ್ರು ಅವ್ರು ನಿಮಗೆ. ಹೌದು, ಯಾಕಂದ್ರೆ ಸುಚಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಮನೆ ಫ್ಯಾಮಿಲಿ ಸಪೋರ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಎಸ್ಪೆಷಲಿ ಹುಡುಗರಿಗೆ ತುಂಬ ಇಂಪಾರ್ಟೆಂಟು. ಅದರಲ್ಲಿ ನನ್ನ ವೈಫು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಪ್ರತಿಯೊಂದರಲ್ಲೂ ಅವರು ಸಪೋರ್ಟಾಗಿ ನಿಂತ್ಕೊಂಡು, ಹಾಗೆ ನಮ್ಮ ಬ್ರದರ್ ಇಲ್ಲ ಸುನೀಲ್ ಅಣ್ಣ, ಅವರು ತುಂಬ ಇದಕ್ಕೆ ಸಪೋರ್ಟ್ ಮಾಡಿಕೊಂಡು, ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಇಷ್ಟು ಒಂದು ಅದ್ಭುತವಾಗಿರೋಂಥ ಒಂದು ಪ್ರಾಡಕ್ಟ್ ಆಚೆ ಬಂದಿದೆ. ಎಲ್ರಿಗೂ ಥ್ಯಾಂಕ್ ಯು. ಸೂಪರ್, ಆಲ್ ದ ಬೆಸ್ಟ್. ಬಂದು ಏನು ನಮ್ಮ ವಿಶೇಷ ಆಹ್ವಾನಿತರೆಲ್ಲ ವಿಶ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ನಿಜ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಏನು ಹೇಳ್ತೀರಾ ಗೋಪಿಲೋಲ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೆ ಮತ್ತು ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಮತ್ತು ನಡೆದಿರೋಂಥ ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಥ್ಯಾಂಕ್ಸ್ ಖಂಡಿತ ನಮ್ಮ ನಿರ್ಮಾಪಕರಿಗೆ ಹೇಳಬೇಕು. ಅದೇ ನಮ್ಮ ತಂದೆಯವ್ರು ಹೇಳ್ದಂಗೆ ನನ್ನ ಒಂದು ಫಂಕ್ಷನಲ್ಲಿ ನೋಡಿ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ನೀನೇ ಅಂತ ಹೇಳಿದ್ರು ಅಷ್ಟೇ. ಮಾಡ್ತೀಯಾ ಅಂತ ಕೇಳಿದ್ರು, ನಾನು ಒಂದು ನಂಬಿಕೆಯಿಂದ ಮಾಡ್ತೀನಿ ಅಂತಂದರು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಬಂಡವಾಳ ಹಾಕ್ತಾರೆ ಅಂತಂದರೆ ಅದು ಅವ್ರಿಗೆ ಆ ಮೆಚ್ಚುಗೆ ಅವ್ರಿಗೆ ಸಲ್ಲಬೇಕು. ಅವರಿಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ನೀವು ಕೇಳಿದ್ರಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ, ಇದರ ಸಂಪೂರ್ಣ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗಬೇಕು, ಆರ್ ರವೀಂದ್ರ ಸರ್ಗೆ. ಪ್ರತಿಯೊಂದು ಫ್ರೇಮು ಅಥವಾ ನಾನು ಹೇಗೆ ಕಾಣಿಸ್ತೀನಿ ಎಲ್ಲನೂ ನಾನು ಒಬ್ಬಳಿಗೆ ಅಂತಲ್ಲ, ಹೀರೋ ಸರ್ಗೂ ಇಬ್ರಿಗೂ ತುಂಬಾ ಸಪೋರ್ಟಿವ್ ಆಗಿ ಒಂದು ಪರ್ಫಾರ್ಮೆನ್ಸ್ನ ಚೆನ್ನಾಗಿ ನಾವು ಸ್ಕ್ರೀನಲ್ಲಿ ಕಾಣೋದಕ್ಕೆ, ಈ ಹಾಡಷ್ಟೇ ಅಲ್ಲ ಇಡೀ ಸಿನಿಮಾನೇ ತುಂಬ ಚೆನ್ನಾಗಿ ಬರೋದಕ್ಕೆ ನನ್ನ ಪರ್ಫಾರ್ಮೆನ್ಸ್ ಏನೇ ಇದ್ದರೂ ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರೇ. ಆ್ಯಂಡ್ ಜಾನ್ವಿ ಅವ್ರು ಹೇಳ್ದಂಗೆ ನನ್ನ ತಂದೆ ತಾಯಿ ಸಪೋರ್ಟ್ ಆಗಲಿ ತುಂಬಾ ಇದೆ. ಆ್ಯಂಡ್ ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸು ಇಲ್ಲಿ ಬಂದಿದ್ದಾರೆ ಕೂಡ, ಅವರೆಲ್ಲರೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಸಖತ್ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ದರು. ಹೊಸಬ್ಳು ಅಂತ ಯಾವುದೇ ಥರ ನನಗೆ ಭಾವನೆ ಬರದೇ ಇರೋ ಹಾಗೆ ನೋಡ್ಕೊಂಡಿದ್ರು. ತುಂಬಾ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಕೋ-ಸ್ಟಾರ್ ಪ್ಲಸ್ ಕೋ-ಪ್ರೊಡ್ಯೂಸರ್ ಆದಂಥ ಮಂಜುನಾಥ್ ಸರ್ ಕೂಡ ಯಾವುದೇ ಕಾರಣಕ್ಕೂ ಇದು ನನ್ನ ಫಸ್ಟ್ ಸಿನಿಮಾ, ನಾನು ಕೋ-ಪ್ರೊಡ್ಯೂಸರ್ ಅನ್ನೋ ಥರ ಯಾವುದೇ ಒಂದು ಆ್ಯಟಿಟ್ಯೂಡ್ ತೋರಿಸೋದಾಗಲಿ ಅಥವಾ ಏನೋ ಒಂಥರ ಫೀಲ್ ಮಾಡಿಸೋದಾಗಲಿ ಯಾವುದೂ ಮಾಡಿದೆ ತುಂಬ ಕಂಫರ್ಟಬಲಾಗಿ ಫೀಲ್ ಮಾಡಿಸಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಪರ್ಫಾರ್ಮೆನ್ಸ್ಗೆ ಇನ್ನೂ ಒಂದು ರೀಸನ್ನು ಅವರೇನೆ. ಅವ್ರ ಜೋಡಿಯಾಗಿ ಮಾಡಿರೋದ್ರಿಂದ ಅವರ ಕೋಆರ್ಡಿನೇಷನ್ನು
ಎಲ್ಲರೂ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಅವ್ರ ಫ್ಯಾಮಿಲಿಯವರು ಅಷ್ಟೇ, ಸುಚಿಯಕ್ಕಾಗಲಿ ಸುನಿಲ್ ಅಣ್ಣ ಆಗಲಿ ಎಲ್ಲರೂ ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿ ತುಂಬ ಹಾರೈಸಿದ್ದಾರೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಹಾಡೇ ಸಪೋರ್ಟ್ ಮಾಡ್ದಂಗೆ ಸಿನಿಮಾನ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ನೀವು ಹೇಳಿದಾಗೆ ಮಂಜುನಾಥ್ ಅವ್ರನ್ನ ನಾನು ಆ ಸಿನಿಮಾ ಇದು ಕೊರಿಯೋಗ್ರಫಿ ಟೈಮ್ನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ ಒಂದು 3 days. ಅವರು ಸಹ ನಿರ್ಮಾಪಕರು ಕೂಡ ಹೌದು. ಹಾಗಿದ್ದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಡಾಮಿನೇಷನ್ನು ಅಥವಾ ಹೇಳಿದ್ದನ್ನು ತಗೊಳ್ದೇ ಇರೋದು, ಸ್ವಲ್ಪ ಸಿಡುಕೋ ಏನೋ ಮಾಡ್ಬೋದಾಗಿತ್ತೇನೋ, ಬಟ್ ಅದು ಯಾವುದೂ ಅವರಲ್ಲಿ ಕಾಣಲಿಲ್ಲ. ಧನಂಜಯ್ ಸರ್ ಎಷ್ಟೇ ಹೇಳ್ಕೊಟ್ರು, ಏನೋ ಒಂದು ಸಣ್ಣ ಪುಟ್ಟ ನಮ್ಮ ಮೇಲೆ ಸಿಡುಕಿದ್ರು ಕೂಡ ಅದನ್ನು ಹಂಬಲಾಗಿ ತೊಗೊಂಡು ನೀವು ಮಾಡ್ತಾಯಿದ್ರಿ. ಸೊ ಒಬ್ಬ ಬೆಳೆಯುವಂಥ ಒಬ್ಬ ಕಲಾವಿದನ ಲಕ್ಷಣ ಅದು ನಿಮ್ಮಲ್ಲಿದೆ. ಹಾಗಾಗಿ ಅದು ನಿಮ್ಮ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ ಅಂತ ನನಗನ್ಸುತ್ತೆ. ಮಂಜುನಾಥ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. ಎಲ್ಲರೂ ನಮಸ್ಕಾರ. ಇಲ್ಲಿ ಬಂದಂಥ ಮಾಧ್ಯಮ ಮಿತ್ರರು, ಪತ್ರಕರ್ತರು ಹಾಗೂ ಸ್ನೇಹಿತರು, ನಿರ್ಮಾಪಕರ ಕುಟುಂಬದವರು, ನನ್ನ ಟೆಕ್ನಿಷಿಯನ್ಸ್ಗಳು ಎಲ್ರಿಗೂ ವೆಲ್ಕಮ್ ಮಾಡ್ತಾ, ಹಿರಿಯ ನಿರ್ದೇಶಕರಾದಂಥ SV ರಾಜೇಂದ್ರ ಸಿಂಗ್ ಬಾಬು ಅವರು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಕೆಲಸ ಮಾಡಿದಂಥ ನಿರ್ದೇಶಕರಾದ ವಿಜಯ್ ಗುಜ್ಜಾರ್ ಸಾರ್ ಜೊತೆಗೆ ನಾಗರಹಾವು ಅಲ್ಲಿ ಕೆಲಸ ಮಾಡಿದರು. ಸೀತಾರಾಮ್ ಕಾರಂತ್ ಇವರಿಬ್ಬರು ನನ್ನ ಗುರುಗಳಿಗೆ ವಂದಿಸ್ತಾ, ಈ ಗೋಪಿಲೋಲ ಸಿನಿಮಾ ನನ್ನ 8ನೇ ನಿರ್ದೇಶನದ ಚಿತ್ರ. ಸೊ ಮೊದಲನೇದಾಗಿ ನನ್ನ ನಿರ್ಮಾಪಕರು ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ನನಗೊಂದು 2ನೇ ಸಿನಿಮಾನ ಕರೆದು ಕೊಟ್ಟಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ನಿರ್ಮಾಪಕ 2 ಸಿನಿಮಾ ಕೊಡೋದು ತುಂಬ ಹೆಚ್ಚು. ಯಾಕಂದರೆ ಮೊದಲನೇ ಸಿನಿಮಾದಲ್ಲೇ ಸಾಕಷ್ಟು ಕಿರಿಕುಗಳು ಆಗ್ಬಿಟ್ಟಿರುತ್ತೆ, ಮನಸ್ತಾಪಗಳು ಬಂದ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ನನ್ನನ್ನು ಮತ್ತೆ ಕರೆದು ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ನಂಬಿಕೆನ ನಾನು ಈ ಚಿತ್ರದಲ್ಲಿ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಯಾಕಂದರೆ ಇನ್ನೂ ಟ್ರೈಲರ್ ಲಾಂಚ್ ಇದೆ. ಈಗ ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ, ಎಲ್ಲ ಕಲಾವಿದರುಗಳಿಗೂ, ಆರ್ಟಿಸ್ಟ್ಗಳಿಗೂ, ಹೀರೋಯಿನ್ಗಳಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಬೇಕಾಗಿರೋದು ಎಲ್ಲರದ್ದು ಸಪೋರ್ಟ್. ಆ ಸಪೋರ್ಟಿಂದನೇ ಈ ಸಿನಿಮಾ ಈ ಕ್ವಾಲಿಟಿ. ಯಾಕಂದರೆ ಒಂದೊಂದು ಶಾರ್ಟು ಟ್ರಾವೆಲ್ ಮಾಡಿದ್ದೀವಿ ನಾವು, ಒಂದೇ ಕಡೆನೇ ಸುತ್ತಿಲ್ಲ. ಯಾಕಂದರೆ ನಾನು ಸ್ವಲ್ಪ ಲೊಕೇಶನ್ ಹಂಟಿಂಗ್ ಜಾಸ್ತಿ ಮಾಡ್ತಾ ಇರ್ತೀನಿ, ಹುಡುಕ್ತಾ ಇರ್ತೀನಿ, ಯಾವುದು ಹೊಸ ತೋರಿಸ್ಬೋದು ಜನರಿಗೆ. ನಮ್ಮೆಲ್ಲ ಸಿನಿಮಾನೂ ಅಷ್ಟೇ ಹೊಸ ಲೊಕೇಶನ್ಗಳನ್ನು ಹುಡುಕಿ ತೋರಿಸ್ತಾ ಇರ್ತೀವಿ. ಯಾಕಂದರೆ ಜನರಿಗೆ ಕರ್ನಾಟಕದಲ್ಲಿ ಇಷ್ಟೊಂದು ಲೊಕೇಶನ್ ಸುಂದರವಾಗಿ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆ ಥರದ್ದೆಲ್ಲ ಸಿನಿಮಾದಲ್ಲಿ ಹುಡುಕಿ ಶೂಟ್ ಮಾಡಿದ್ದೀವಿ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಹಾಡು ತುಂಬ ಕಷ್ಟಪಟ್ಟಿದ್ವಿ. ಬಂಡವಾಳ ನಿರ್ಮಾಪಕರು ನನಗೆ ರಿಸ್ಟ್ರಿಕ್ಷನ್ಸ್ ಯಾವುದೂ ಮಾಡಿಲ್ಲ. ಇದುವರೆಗೂ ಬಜೆಟು ನನಗೆ ಕೊಟ್ಟೇ ಇಲ್ಲ, ಅವರು ಲಿಮಿಟು ಕೊಟ್ಟಿಲ್ಲ. ಸಿನಿಮಾ ಚೆನ್ನಾಗಿ ಮಾಡು, ಜನ ಬಂದೇ ಬರ್ತಾರೆ, ಸಿನಿಮಾ ನೋಡ್ತಾರೆ ಅಂತ ಒಂದು ಸಪೋರ್ಟ್ ಮಾಡಿದ್ರು. ಇದರಲ್ಲೂ 2 ಹಿರಿಯ ನಿರ್ದೇಶಕರನ್ನ ಹಾಕ್ಕೊಂಡು ಡೈರೆಕ್ಷನ್ ಮಾಡಿದ್ದೀನಿ. ಒಂದು ಜೋಸೆಮನ್ ಸರು, ಇನ್ನೂ ಒಂದು S ನಾರಾಯಣ್ ಅವರು. ಸೊ ಇವರಿಬ್ಬರು ಲೆಜೆಂಡ್ಗಳು. ಇವರು ಮಧ್ಯೆ ನಿರ್ದೇಶನ ಮಾಡೋದು ತುಂಬ ಟಫ್ ಆ್ಯಂಡ್ ಡಿಫಿಕಲ್ಟ್. ಬಟ್ ಒಂದು ದಿನವೂ ಹಿರಿಯ ನಿರ್ದೇಶಕರು ಅನ್ನೋ ಒಂದು ಭಾವನೆ ನನಗೆ ಯಾವತ್ತೂ ತೋರಿಸ್ಕೊಡ್ಲಿಲ್ಲ. ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಇದೇನು ಅದ್ರ ಜೊತೆಗೆ ಸರ್, ಈಗ 8ನೇ ಸಿನಿಮಾ ನಿಮ್ಮದು. ಸೊ ಬ್ಯಾಕ್ ಟು ಬ್ಯಾಕು ಹ್ಯಾಟ್ರಿಕ್ ಹೊಡೆದಿದ್ದೀರಾ ಅಂತಂದರೆ ಈ ಜರ್ನಿ ಸೀಕ್ರೆಟ್ ಏನು ಸರ್? ಜರ್ನಿ ಸೀಕ್ರೆಟ್ ಏನಂದರೆ ಮೇಡಮ್, ಈಗ ಸಾರ್ ಹೇಳ್ದಂಗೆ ಗಂಡ ಹೆಂಡತಿ ಸಂಬಂಧ, ನಿರ್ಮಾಪಕರು ನಿರ್ದೇಶಕರು. ಇಬ್ಬರು ಕಿರಿಕಾದಾಗ ಡಿವೋರ್ಸ್ ಆಗಿಬಿಡುತ್ತೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊಂದ್ಕೊಂಡು ಹೋದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಯಾಕಂದರೆ ಆ ಈಗೋ ಬರಬಾರ್ದು ಅಂತ ಹೇಳಿ. ಸೊ ಅವರು ಕೋಪಿಸ್ಟ್ರು, ನಾನು ಕೋಪಿಷ್ಟ. ಸೊ ಇಬ್ಬರು ಮ್ಯಾಚ್ ಆಗಿಬಿಟ್ವಿ. ಸೊ ಅವರು ಕಾಂಪ್ರಮೈಸ್ ಆಗ್ತಾರೆ, ನಾನು ಕಾಂಪ್ರಮೈಸ್ ಆಗ್ತೀವಿ. ಆಮೇಲೆ ನಾವು ಇದುವರೆಗೂ ಏನೇ ಕಿತ್ತಾಡಿದ್ರು ಸಿನಿಮಾ ಬಗ್ಗೆನೇ. ಪರ್ಸ್ನಲ್ಲಾಗಿ ಒಂದು ದಿನವೂ ಕಿತ್ತಾಡಿಲ್ಲ ನಾವು. ಯಾಕಂತಂದರೆ ಪರ್ಸ್ನಲ್ ವಿಷಯ ಬರೋದೇ ಇಲ್ಲ. ಅದು ಯಾಕೆ ಸಿನಿಮಾ ಬಗ್ಗೆ ಅಂದರೆ ಕ್ವಾಲಿಟಿ. ಅವ್ರದ್ದು ಲೇಟ್ ಆಯಿತು ಅಂತ ನಾನು ಕ್ವಾಲಿಟಿ ಅಂತ. ಸೊ ಅವರು ಬುಲೆಟ್ ಟ್ರೈನು, ನಾನು ಹಿಂದೆ ಎಕ್ಸ್ಪ್ರೆಸ್ಸು. ಸೊ ಅವ್ರ ಸ್ಪೀಡಿಗೆ ಮ್ಯಾಚ್ ಆಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಸ್ಪೀಡು ನಮ್ಮ ನಿರ್ಮಾಪಕರು, ಬಟ್ ತುಂಬ ಪ್ಯಾಷನೆಟ್ ನಿರ್ಮಾಪಕರು. ಯಾಕಂದರೆ ಇದು ಅವರ 4ನೇ ಸಿನಿಮಾ. ಆಮೇಲೆ ಅವ್ರು ಹೇಳಿದ್ದಾರೆ ಇನ್ನೂ ಸಿನಿಮಾ ಮಾಡ್ತಾನೆ ಇರ್ತೀನಿ ಅಂತ. ಯಾಕಂದರೆ ಅವ್ರ ಮೇಲೆ ಅವ್ರ ಸಿನಿಮಾ ಮೇಲೆ ಇರುವಂಥ ಒಂದು ಅಭಿಮಾನ ಅವರಿಗೆ. ಆಮೇಲೆ ಹೊಸ ಕಲಾವಿದರನ್ನು ನಾವು ಹಾಕ್ಕೋಬೇಕು, ಅವರನ್ನು ತೋರಿಸ್ಕೋಬೇಕು.
ಆಮೇಲೆ ಹಳೆ ಕಲಾವಿದರು ಬರಬೇಕು ಅನ್ನೋ ಒಂದು ಅವ್ರಿಗೆ ತುಂಬ ಆಸಕ್ತಿ. ಸೊ ಅವ್ರ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನು ನಾಯಕ ಇಬ್ಬರು ಹೊಸಬ್ರು, ಇಬ್ಬರು ಒಂಥರ ಈ ಸಿನಿಮಾಗೆ ನನ್ನ ಕಣ್ಣುಗಳಿದ್ದಂಗೆ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರಿಗೆ, ಹಗಲು ರಾತ್ರಿ ಬೆಡ್ಡೆತ್ತಿ. ಸೊ ಈ ಸಿನಿಮಾ ಕ್ವಾಲಿಟಿ ಬರೋಕ್ಕೆ ಅವ್ರದ್ದು ಎಫರ್ಟ್ ಇದೆ. ಸೊ ಇನ್ನೆಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ನೆಕ್ಸ್ಟ್ ಟ್ರೇಲರ್ ಇದ್ದಾಗ ನಾನು ಮಾತಾಡ್ತೀನಿ. ಯಾವಾಗ ಸರ್ ಈಗ ಟ್ರೈಲರು ಮತ್ತು ಸಿನಿಮಾ ರಿಲೀಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದನ್ನು ನಿರ್ಮಾಪಕರು ಹೇಳ್ತಾರೆ, ಮಿಕ್ಕಿದ ವಿಚಾರಗಳನ್ನು. ಹಾಗಾಗಿ ನನ್ನ ಕಡೆಯಿಂದ ಅಷ್ಟೇ ಅಪ್ಡೇಟು. ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಅಣ್ಣ, ಗೋಪಿ ಲೋಲ ಇದು ಒಂದು ಸಹಜ ಕೃಷಿ ಬಗ್ಗೆ ಇರುವಂಥ ಒಂದು ಕನ್ಸರ್ನ್ ಪ್ರೊಡ್ಯೂಸರ್ಗೆ. ಓಕೆ, ಸೊ ನ್ಯಾಚುರಲ್ ಫಾರ್ಮಿಂಗ್, ಹೌದು. ಸೊ ಇದರ ಜೊತೆಗೆ ಒಂದು ಪ್ರೇಮ ಕತೆ ಈಗಿನ ಯುವಕರು ಯಾವ ಥರ ದಾರಿ ತಪ್ತಾ ಇದ್ದಾರೆ. ಸೊ ಹುಡುಗರಿಗೆ ಹೇಗೆ ಮೋಸ ಮಾಡ್ತಾರೆ, ಹುಡುಗರು ಹುಡುಗರಿಗೆ ಹೇಗೆ ಮೋಸ ಮಾಡ್ತಾರೆ, ಅದು ಹೇಗೆಲ್ಲ ನಡೆಯುತ್ತೆ ಅನ್ನೋದು ಈ ಸಿನಿಮಾದಲ್ಲಿದೆ. ಸೊ ಅದನ್ನು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಒಂದು ಫ್ರೆಶ್ ಪ್ರೇಮ ಕತೆ, ಆಮೇಲೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಯಾಕಂದರೆ ನಾವು ಏನೇ ಸಿನಿಮಾ ಮಾಡಿದ್ರೂ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡ್ತೀವಿ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾತ್ರ ಮಾಡೋದು ನಾವು. ಸೊ ನಿರ್ಮಾಪಕರು ಅಷ್ಟೇ, ಒಂದು ಜನರಿಗೆ ಒಂದು ಒಳ್ಳೆ ಮೋಟಿವೇಶನ್, ಒಂದು ಒಳ್ಳೆ ಅಭಿಪ್ರಾಯ ಬರೋ ಥರ ಮಾಡಬೇಕು ಅಂತ. ಸಿನಿಮಾ ಜನ ನೋಡ್ತಾರೋ ಬಿಡ್ತಾರೋ ಗೊತ್ತು, ನನಗೆ ಮಾತ್ರ ಖುಷಿ. ಇದಂತೂ ಸತ್ಯ. ಅಷ್ಟು ಸ್ಟೋರಿ ಇದರಲ್ಲಿ ಅಂಶ ಇದೆ. ಜನ ನೋಡ್ತಕ್ಕಂಥದ್ದು, ಫ್ಯಾಮಿಲಿ ನೋಡ್ತಕ್ಕಂಥದ್ದು. ಈ ಹಾಡು ಇದೆಯಲ್ಲ, ಈ ಹಾಡಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಕ್ಲಬ್, ಅದರಲ್ಲಿ 50 ಜನ ಸರ್, 50 ಒಂದು ಸೀರಿಯಲ್ ಮಾಡಿರ್ತಾರೆ. ಅವ್ರ ಮೇನೇಜರಿಗೆ ಕಂಡಿದ್ದಾರೆ, ಒಬ್ಬ ಹೆಣ್ಮಕ್ಳು ಮೇನೇಜರ್ ಮಾತಾಡಬೇಕು. ಅವರು ಮಾತಾಡ್ತಕ್ಕಂಥ, ಅವರು ಆ್ಯಕ್ಟ್ರ್ ಮಾತಾಡೋದೇ ಇಲ್ಲ. ನಾನು ಯಾಕೆ ಮಾತಾಡಲಿ ಅಂತ ನಿಮಗೆ ಇದ್ದೆ, ಯಾರು ಕೇಳಿದ್ರು ಏನೋ ಮಾತಾಡೋರು. ನನ್ನ ಮಗಳು ಭಾಳ, ನನ್ನ ಮಗ ಇವರೆಲ್ಲ ಭಾಳ ಪರಿಚಯ, ಇವರಿಗೆಲ್ಲ ಏನೋ ಕೇಳೋರಂತೆ. ಕೇಳಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ರು. ಜಾನ್ವಿಯವರು ಹೇಗೆ ಅಂದರೆ ಇವ್ರು ನೋಡಿಲ್ಲ, TV 9 ನೋಡಿದ್ದೆ. ಮಾಧ್ಯಮ ಇದರಿಂದ ಭಾಳಷ್ಟು ನನಗೆ. ಆಮೇಲೆ ನಮ್ಮ ರಾಂಧವದಲ್ಲಿ ನೀವು ನಮ್ಮ ಇಂಟರ್ವ್ಯೂ ಮಾಡಿದ್ರು ಬಂದರು. ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಅಶ್ಲೀಲವಾಗಿ ನೋಡಿಸ್ದೆ ಆ ಆ್ಯಕ್ಟು ಮಾಡ್ತಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಯಾರು ಇದು ಮಾಡಿದ ಆ ಟೈಪ್ ಮಾಡ್ತಿದ್ದೀನಿ. ಇನ್ನೂ 2 ಬೇಕಾಗಿತ್ತು, ಅಷ್ಟು ನಮ್ಮ ಡೈರೆಕ್ಟ್ರು ಕ್ಲೀನಾಗಿ ಮಾಡಿದರೆ ಆಗಲಿ. ಸ್ಟೋರಿ ಮಾತ್ರ ಸಖತ್ತಾಗಿದೆ. ನಾನು ಹೊಗಳಗಣಲ್ಲ, ನಾನು ಪಿಕ್ಚರ್ ನೋಡಿದೆ. ಇದು ನಾನು ಯಾಕೆಂದು ಜಾಸ್ತಿ ಕರೆದಿಲ್ಲ. ಟ್ರೈಲರ್ ಇದೆ, ಆಗ ಒಂದು ದೊಡ್ಡ ಇದರಲ್ಲಿ ಮಾಡ್ತೀನಿ. ಇನ್ನು 4 ಸಾಂಗು ಇನ್ನೊಂದು ಸತಿ ಬಿಡುಗಡೆ ಮಾಡ್ತೀನಿ. ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್, ಡೇಟು ಫಿಕ್ಸ್ ಮಾಡಿಬಿಡಿ. ಆಮೇಲೆ ಸೆನ್ಸರ್ ಆಯಿತು, UA ನಿನ್ನೆ ಆಯಿತು. ಯಾರಿಗೂ ಹೇಳಿದೆ ನಾನು 4 ಸಲ ಮಾಡಿ ಇದೊಂದು ವಿಶೇಷವಾಗಿ ಯಾರು ನಂಬಲ್ಲ. ಕಾರಲ್ಲಿ ಕೂತ್ಕೊಂಡು 1 hour ಬರೆದಿರ್ತಕ್ಕಂಥದ್ದು ಹಾಡು ಕೇಶವಚಂದ್ರ, 1 hour. ಆಮೇಲೆ ಜಯಂತ್ ಕಾಯ್ಕಿಣಿಯವರು 3 ತಿಂಗಳು ತಗೊಂಡ್ರು ಸರ್. ನಿನ್ನೆ ಇದೆಯಲ್ಲ, 3 ತಿಂಗಳು ತಗೊಂಡ್ರು. ಕವಿರಾಜನ್ ಬರೆದಿದ್ದಾರೆ. ಕೇಶವಚಂದ್ರ ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಬರೆದಿದ್ರು. ಕತೆ ಹೇಳಿದ್ದೀನಿ, ಇನ್ನೆಲ್ಲ ಅವ್ರದ್ದೇ. ನೋಡಿ, ಚೆನ್ನಾಗಿಲ್ಲ ಅಂದರೆ ಬರೀರಿ, ಚೆನ್ನಾಗಿಲ್ಲ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಸಾಂಗ್ ಒಂದೇ ಅಲ್ಲ, ಸಾಂಗ್ ತಕ್ಕನಂಗೆ ಇದೆ ಸ್ಟೋರಿ. ಈ ಸಾಂಗ್ ನೋಡ್ಬಿಟ್ರೆ ಸ್ಟೋರಿನೇ ಗೊತ್ತಾಗ್ಬಿಡುತ್ತೆ. 4 ಸಾಂಗು ಆದಮೇಲೆ ಆ ಥರ ಮಾಡಿದ್ದೀವಿ. ಸರಿ, ನಾನು ಸಾಂಗು ನನ್ನದೇ ಕಂಪ್ನಿ ಮಾಡೋದಕ್ಕೋಸ್ಕರ ಯಾರ್ಯಾರೋ 2 ಕೇಳಿದ್ರು. ಫಸ್ಟ್ ಏನು ಮಾಡ್ತಾರೆ, ಸಾಂಗು ಒಳ್ಳೆ ಹೀರೋ ಇರಬೇಕು ಅಂತ. ಮದುವೆ ಆದ್ಮೇಲೆ ತಾನೇ ಹೀರೋ ಆಗೋದು, ಸಿನಿಮಾ ಮಾಡ್ಬೇಕು ತಾನೇ ಹೀರೋ ಆಗೋದು. ಈಗ ಯಾರೇ ಆಗಿರ್ಬೋದು,
ಎಲ್ಲ ಅಷ್ಟು ಇದು ನಮ್ಮ ಶಿವರಾಜ್ ಕುಮಾರ್ ಅವರಲ್ಲಿ ಯಾವುದೊಂದು ಪಿಕ್ಚರ್ ಮಾಡಿ ಇವತ್ತು ಇಟ್ಟು ಹಾಗೆ ಮೊದಲು ಭಾಳ ಚೆನ್ನಾಗಿದೆ ಅಂತಾರೆ, ಹೀರೋ ಚೆನ್ನಾಗಿಲ್ಲ, ಈ ಹೊಸ ಹೀರೋ ಹಾಗೆ ಹೀಗೆ ಅಂತ ಕಣ್ಣು ಮಾಡೋಕ್ಕೋದು. ನಾನೇನು ಮಾಡಿದೆ, ಕರೆದೆ ನಮ್ಮ ಸೆನ್ಸರ್ ಶಿವ ಅವ್ರನ್ನ ಕರೆದೆ, ಏನಾದರೂ ಮಾಡಿ ಏನು ಮಾಡಬೇಕು ಕೇಳಿದ್ರು. ನಮ್ಮ PR1 ಕರೆದೆ, ಡಿಸ್ಕಸ್ ಮಾಡಿ ಡೈರೆಕ್ಟ್ರ್ ಏನು ಮಾಡೋದು ಅಂತ. ನೀವೇ ರಿಲೀಸ್ ಮಾಡಿಬಿಡಿ, ನನ್ನ ಕಂಪ್ನಿನೇ ಮಾಡಿಬಿಟ್ಟೆ. 4 ಸಿನಿಮಾ ಇಲ್ಲೇ ಮಾಡ್ತೀನಿ, ಇನ್ನು 2 ವರ್ಷ ಕಾಯ್ತೀನಿ, ಇನ್ನು 2 ವರ್ಷದೊಳಗೆ ನಾನು ದುಡ್ಡು ಬರುತ್ತೆ. ಇವತ್ತು 6 ಕಾಸು 3 ಕಾಸು ತೊಗೊಂಬಿಟ್ಟು ಅವ್ರದ್ದು ಯಾಕೆ ಮಾತಾಡಲಿ, ಅವ್ರು ದುಡ್ಡು ಮಾಡ್ಕೊಳಕ್ಕೆ. ನನಗೆ 2 ವರ್ಷ ಕಾಯ್ತೀನಿ, ₹1 ಬೇಡ, 2 ವರ್ಷ ಮುಟ್ಟೋದೇ ಇಲ್ಲ, ನನ್ನ ದುಡ್ಡು ನನಗೆ ಬರುತ್ತೆ ಅಂತೇಳಿ ಸುಕೃತಿ ಅಂದರೆ ನಮ್ಮ ಫ್ಯಾಮಿಲಿ ಹೆಸರು, ಇವು ಮಕ್ಕಳದು ಹೆಂಡ್ತಿದು ಎಲ್ಲರೂ ಸೇರಿಸಿ ಸುಕೃತ ಮಾಡೋದದು ಮಾಡಿದ್ದೀವಿ. 4ನೇ ಸಿನಿಮಾ. 5ನೇ ಸಿನಿಮಾ ನಮ್ಮ HM ರೇವಣ್ಣವ್ರ ಮಗ ಜೋಸಿಮನ್ ಸರ್ ಕರ್ಕೊಂಡೋಗಿ ಮಾತುಕತೆ ಎಲ್ಲ ಆಗಿ ಕತೆ ಬರ್ತಿದ್ದೀನಿ. ಕತೆ ಫಿನಿಷ್ ಆಗಿದೆ, ಕತೆ ಹೇಳಿದ್ದಾರೆ, ಶಾರ್ಟಾಗಿ ಹೇಳಿದ್ದಾರೆ. ಇನ್ನೊಂದು 2 ತಿಂಗಳು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಹೀರೋಯಿನ್ನು ನಮ್ಮ ನಿಮಿಷನೇ. ಹೀರೋ ಬಂದು ನಮ್ಮ ಅನೂಪ್ ರೇವಣ್ಣ, ಡೈರೆಕ್ಟ್ ಇವರೇ. ಸಾಂಗು 3, ಅದರಲ್ಲಿ ಸಾಂಗ್ 4 ಸಾಂಗ್, ಒಂದು ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದಾರೆ. ಅದು ಇರಲಿ, ಸ್ಟೋರಿ ಬರೆದಿದ್ದಾರೆ, ನಾವು ಹೇಳಿ ಬರ್ತಿದ್ದೀವಿ. ಎಲ್ಲ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಅವ್ರಿಗೆ ತಕ್ಕಂಥದ್ದು. ಇಡೀ ತಂಡ ಹೊಸಬ್ರನ್ನ ಹಾಕ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಈ ಗೋಪಿಲೂರಿಗೆ ಇನ್ನೆಲ್ಲ ಅಳಬರು. ಇದರಲ್ಲಿ S ನಾರಾಯಣ ಅವರು ಇದ್ದಾರೆ, ಡಿಂಗ್ರಿ ನಾಗರಾಜ್ ಅವರು ಇದ್ದಾರೆ, ರೇಖಾರವರು ಇದ್ದಾರೆ, ಸ್ವಾತಿ ಇದ್ದಾರೆ, ನಮ್ಮ ಜೋತ್ಸ್ಯಮನ್ ಸಾರ್ ಇದ್ದಾರೆ, ಇನ್ಯಾರಿದ್ದಾರಪ್ಪ ಅಳಬರು, ನಾಗೇಶ್ ಅವರು, ಭಾಳಷ್ಟು ಜನ ಅಳಬರಿಗೆ. ನಾನು ಹೇಳಿದೆ ಹೊಸಬ್ರನ್ನ ಹಾಕಿದ್ರೆ ಅಳಬರು ಕೊಡಲೆ, ನಾನು ಹೇಳ್ದಂಗೆ ಕೇಳಬೇಕು. ಡೈರೆಕ್ಟ್ರ್ ಅದೇ ಕರ್ನಾಟಕ, ನೀನು ಯಾರ್ಯಾರು ಕರ್ಕೊಂಬರ್ಬೋದು, ಅಳಬರು ಕರ್ಕೊಂಬ, ಅವ್ರ ಕಾಲ ಹಾಕಿ ಮಾಡಿಸು. ನೀನು 2 ದಿವಸ ಮಾಡೋದು 1 ದಿವ್ಸಕ್ಕೆ ಮಾಡ್ತಾರೆ, 1 ದಿವಸ ಮಾಡೋದು 1 ಅವರ್ ಮಾಡ್ತಾರೆ. ಪದ್ಮಾವತ್ ಅಂತ ಎಲ್ಲ ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಯಾಕೆಂದರೆ ಅಳಬರಿಗೆ ಜೀವ ಕೊಡಬೇಕು. ಪಾಪ ಅವ್ರು ಎಲ್ಲೆಲ್ಲೋ ನಮ್ಮ ಸಾರ್ ಹೇಳಿದ್ರು, ಅವರೆಲ್ಲೆಲ್ಲ ಇದ್ದಾರೆ, ಅವ್ರು ಮರ್ತು ಬಿಡ್ತಾರೆ. ಯಾಕೆ ನಿಮಗೆ ಕೊಟ್ಮೇಲೆ ಅವ್ರು ಕೊಡಬಾರ್ದಾ? ಇದೇ ನನ್ನ ವಾದ. ನಾನು ಮಾತಾಡೋದು ಹೆಂಗೆ, ಅವರು ಏನೋ ತಿಳ್ಕೊಂಡು ನನಗೇನು ಗೊತ್ತಾಗಲ್ಲ, ಮೆಟ್ಲು ನನ್ನ ಮಗ ಅಂತ. ನಾನು ಇವರು ಮೆಟ್ಲುಗಳು ನನ್ನೇನೋ ಕ್ಲಾಸ್ ಏನೋ ಮಾಡೋಕ್ಕೆ ಹೋಗ್ತಾರೆ. ನಾನು 40 ವರ್ಷ ಸಿದ್ದರಾಮಯ್ಯವ್ರ ಜೊತೆಗೆ ಹೆಂಗಿರ್ಬೋದು? ನಾನು ಏನು ಮಾತಾಡಲ್ಲ, ಮಾತಾಡೋಕ್ಕೆ 2 ಅವರ್ ಮಾತಾಡ್ತೀನಿ. ಅದಲ್ಲ, ಅಂಶ ಇರಬೇಕು. ಏನಾದರೂ ಇದ್ರೆ ಅದರಲ್ಲಿ ತಿರುಳಿರಬೇಕು. ನನಗೇನು ಮಿಸ್ಗೈಡ್ ಮಾಡೋಕ್ಕೆ ಹೋಗ್ತಾರೆ, ಅಂಥದ್ರಿಗೆ ಆಗಲ್ಲ. ಇವ್ರೇನು ಮಾಡ್ತಾರೆ, ಹೀರೋನ ನಾಳೆ ನೋಡಪ್ಪ ಇಂಥವ್ರು ಹಾಕ್ಬೇಕು ಅಂತ ಬೈಲ ನೋಡಿದ್ರೆ ಸರ್ ಓಕೆ ಸರ್ ಓಕೆ ಅಂತಾರೆ. ರಾತ್ರಿ ಕರೀತಾರಪ್ಪ, ನನಗೆ ಸಿಗ್ತಾರೆ ಪಾಪ ಬೆಳಗ್ಗೆ ಆ್ಯಕ್ಟ್ರುಗಳು. ಸರ್ ಅವ್ರು ಸಿಕ್ಕಿಲ್ಲ ಸರ್, ಏನು ಮಾಡಿ ನನ್ನೇ ಕೊಟ್ಟು ಮಾಡೋದು. ಅದಕ್ಕೆ 2-3 ಸಹ ಶೂಟಿಂಗ್ ನಿಲ್ಲಿಸಿದ್ದೀನಿ, ಹಾಕ್ಬೇಕಾದ್ನ ಅಷ್ಟೇ. ಅದಕ್ಕೇ ಇದನ್ನು ನಮ್ಮ ಜಾನ್ವರಿ ಸರ್ ಸುಮಾರು 50 ಜನ ಅದನ್ನು ಮಾಡಿ 50 ಮೆಂಬರ್ಸ್ ಭಾಳ ಚೆನ್ನಾಗಿದೆ. ಇದು ಸಿನಿಮಾಗೆ ತಕ್ಕಂಗೆ ಮಾಡಿದ್ದೀವಿ ಸರ್, ಸಿನಿಮಾಗೆ ತಕ್ಕಂಗೆ ನಿನ್ನೆ ಅದನ್ನು. ಆಮೇಲೆ ಇನ್ನೊಂದು ಸಾಂಗು ಗೋವಾದಲ್ಲಿ ಮಾಡಿದ್ದೀವಿ, ಎಲ್ಲ ಚೆನ್ನಾಗಿದೆ ಸರ್. ಆಮೇಲೆ ಇದು 3 ಅವರ್ ಪಿಕ್ಚರು, 3 ಅವರ್ ಇವಾಗ ನೋಡೋಣ ಅಂದ್ಬಿಟ್ಟು 2 ಗಂಟೆ 15 ನಿಮಿಷಕ್ಕೆ ಮಾಡಿ ಒಂದು ಸಾಂಗ್ನ ಆಡಿಯೋ ಮಾಡಿ ಟೈಟ್ಲ್ ಬರೋ ಟೈಮ್ನಲ್ಲೇ ಮಾಡಿದ್ವಿ. ಇನ್ನು 5 ಶೂಟಿಂಗ್ ಮಾಡಿದ್ವಿ. ಕತೆ ಮಾತ್ರ ಅದ್ಭುತ. ಯಾರಾದರೂ ಯುವಕರಿದ್ರೆ ಹುಡುಗಿ ಇರಲಿ ಹುಡುಗ ಇರಲಿ ತಿತ್ಕೊಬೇಕು ನೀವು. ಯಾಕೆಂದ್ರೆ ತಂದೆ ತಾಯಿಗಳು ನೋವಾಗುತ್ತೆ, ನಿಮಗೇನು ಅರ್ಥ ಆಗಲ್ಲ, ನೋವಾಗುತ್ತೆ. ನೀವು ಮಾಡ್ತಾ ಇರ್ತೀರ ತಪ್ಪು, ನಾವೆಲ್ಲ ತಪ್ಪು ಮಾಡ್ಕೊಂಡೆ ಬೆಳೆದದ್ದು. ಆ ಅನುಭವದ ಮೇಲೆ ಈ ಕತೆ. ಅದಕ್ಕೋಸ್ಕರ ದಯಮಾಡಿ ನಾನು ಸಿನಿಮಾ ಫ್ಯಾಷನ್ಗೋಸ್ಕರ ಮಾಡಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಆಶೀರ್ವಾದ ಇದೆ. ಸ್ವಲ್ಪ ಕಿರಿಕಾಯಿತು ಸಿನಿಮಾ ಮಾಡಬೇಡ ಅಂತ, ಆದರೂ ಮಾಡಬೇಡ ಅಂತ ನಾನು ಮಾಡಿದ್ದೀನಿ. ಈಗ ಎಲ್ಲರೂ ನನಗೆ ಕೈ ತೋರಿಸಿದ್ರೆ ಆಶೀರ್ವಾದ ಮಾಡಿದ್ದಾರೆ. ಯಾಕೆಂದರೆ ಸಿನಿಮಾದ ಬಗ್ಗೆ ಗೊತ್ತಲ್ಲ, ಕಂಟೆಂಟ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಮಳಿನೇ ಮಾಡಿದ್ದೀನಿ, ಆ ಹುಡುಗಿನೇ ಮಾಡಿದ್ವಿ. ಭಾಳ ಚೆನ್ನಾಗಿದೆ. ಜೋಸಿಮನ್ ಸರ್ ನೋಡಬೇಕು, ಸ್ಟೋರಿ ಕೇಳಿದರೆ ಆ್ಯಕ್ಟ್ ಮಾಡಿದರೆ, ಅವರು ಅದ್ಭುತವಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಸಿನಿಮಾ ಏನೇ ಆದ್ರೂ ಈಗ ನೋಡಲ್ಲ ಯಾರು. ಯಾಕೆ ನೋಡಲ್ಲ ಅಂತಕ್ಕಂಥದ್ದು ನಾನು ಬಿಡಿಸಿ ಹೇಳೋಕ್ಕೆ ಹೋಗಲ್ಲ, ಯಾರು ತಪ್ಪು ಅಂದ್ರೂ ಹೇಳೋಕ್ಕೆ ಹೋಗಲ್ಲ.
ಅದಕ್ಕೋಸ್ಕರ ಇನ್ನು ಮುಂದೆ ಅದ್ಭುತವಾಗಿ ಬೇರೆ ಬೇರೆ ಥರ ಬರ್ತದೆ. ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಾದಿಲ್ಲ, ಈಗ ಬೇರೆ ಬೇರೆ ಥರ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನೀವೆಲ್ಲ ಸಿನಿಮಾ ನೋಡಬೇಕು, ಈ ಸಾಂಗನ್ನು ಕೇಳಬೇಕು. ಸಾಂಗನ್ನು ಕೇಳಿ 4 ಜನಕ್ಕೆ ಹೇಳಿ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ಮೇಡಮ್, ಇನ್ನೊಂದು ಮುಖ್ಯವಾದ ವಿಚಾರ, ಈ ಸಾಂಗ್ಗಳು ಇಷ್ಟೊಂದು ಚೆನ್ನಾಗಿ ಬರೋದಕ್ಕೆ ಕಾರಣ ಸನತ್ ಕುಮಾರ್ ಅವರ ಮಗ ಸುನೀಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ಇದರ ರೈಟರ್ ಜೊತೆಗೆ ಕೂತ್ಕೊಂಡು ಹಗಲು ರಾತ್ರಿ ತುಂಬ ಶ್ರಮ ಪಟ್ಟಿದ್ದಾರೆ. ಅವರು ಒಬ್ಬರು ನಿರ್ದೇಶಕರು ಕೂಡ. ದಯಮಾಡಿ ಎದ್ದು ನಿಲ್ಬೇಕು. ಸುನೀಲ್ ಯಾರಂತ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸುನೀಲ್ ಸರ್ ಬನ್ನಿ, ದಯಮಾಡಿ ಸ್ಟೇಜ್ ಮೇಲೆ ಬನ್ನಿ. ಬನ್ನಿ ಸುನೀಲ್ ಅವರು. ನಾನು ಅವನು ಹೀರೋ ಮಾಡೋದಕ್ಕೆ ಈ ಪಿಕ್ಚರ್ ಮಾಡಿದ್ದು. ಅವನಂತಿ ಡೈವರ್ಸ್ ಕೊಡ್ತೀನಿ, ಅದಕ್ಕೋಸ್ಕರ ಅದಕ್ಕೆ ನನ್ನ ಮಗಳ ಆಶೀರ್ವಾದ ಮಾಡುವಂತ ಅದಕ್ಕೋಸ್ಕರ ಧೈರ್ಯವಾಗಿ ಬಿಟ್ಟೆ. ಕೆಟ್ಟರೆ ಅವನ ಕರ್ಮ, ನಾನೇನು ಮಾಡೋಕ್ಕಲ್ಲ. ಮಾಡು ಅಪ್ಪಾಜಿ, ಒಳ್ಳೆ ಸ್ಟೋರಿನ ಮಾಡಿ ಅಂದ್ಬಿಟ್ಟು ಪಾಪ ಅವ್ರು ಕೋಪರೇಷನ್ ಕೊಟ್ಟರು. 1 ನಿಮಿಷ ಪಾಪ ಇತ್ತು. ಸಿನಿಮಾ ಡೈರೆಕ್ಷನ್ ಮಾಡೋದು ಸರ್, ಡೈರೆಕ್ಷನ್ ಮಾಡೋದು ರಾಂಧವ, ಒಳ್ಳೆ ಸಿನಿಮಾ. ಚಿಕ್ಕ ವಯಸ್ಸಿಂದ ಕಚ್ಕೊಂಡು ತಿನ್ನೋ ಥರನೇ ಇದ್ದೀನಿ ನಾನು. ನನ್ನ ಹೆಂಡತಿಗೆ ಭಯ ಯಾರು ಎತ್ಕೊಂಡು ಬಂದದು. ನನ್ನ ಮಾವ ಹೇಳ್ಕೊಟ್ಬಿಟ್ಟಿದ್ರು, ಇದು ಹುಲಿ ವೆಜಿಟೇರಿಯನ್ನು ತಿನ್ನಲ್ಲ ಅಂದ್ಬಿಟ್ಟು ಚಿಕನ್ ಪೀಸ್ ಡೈಲಿ ಮುಂದೆ ಇಡ್ತಾರೆ, ಯಾವಾಗ ಬಾಯಿ ಹಾಕುತ್ತೋ ಗೊತ್ತಾಗಲ್ಲ, ಹುಷಾರು, ಸಿನಿಮಾ ಕಳಿಸ್ಬೇಡ ಅಂತ. ಏವೇ ಇಲ್ಲಿ ನೆರೆದಿರುವಂಥ ಎಲ್ರಿಗೂ, ಎಲ್ಲ ಹಿರಿಯರಿಗೂ, ಸ್ನೇಹಿತರಿಗೂ, ಬಂಧು ಬಾಂಧವರು ಎಲ್ರಿಗೂ ಕೂಡ ನಾನು ವಂದನೆನ ಅರ್ಪಿಸ್ತಾ ಇದ್ದೀನಿ. ಜೊತೆಯಲ್ಲಿ ಆ್ಯಕ್ಚುಲಿ ನಮ್ಮ ತಂದೆ ಹೇಳಿದ್ರು, ರಶ್ಮಿಕಾ ಮಂದನ್ ಅವರು ಆ್ಯಕ್ಚುಲಿ ಇದಕ್ಕೆ ಸೆಲೆಕ್ಟ್ ಆಗಿದ್ರು, ಕಾರಣಾಂತರಗಳಿಂದ ಆಗಲಿಲ್ಲ. ಅವ್ರು ಆ್ಯಕ್ಚುಲಿ ಇದು ಮಾಡಲೇಬೇಕಂತಿದ್ರು. ಅದು ಮೇಕಿಂಗ್ ವಿಡಿಯೋನೂ ಕೊಡ್ತೀನಿ ನಾನು. ಆ್ಯಕ್ಚುಲಿ ಅವರು ನಮ್ಗೆ ಆಡಿಷನ್ಸ್ ಕೂಡ ಮಾಡಿದರು. ಕತೆ ನಮ್ಮ ತಂದೆ ಹೇಳ್ದಂಗೆ ಭಾಳ ಚೆನ್ನಾಗಿದೆ. ಈಗಿನ ಕಾಲದ ಯುವಕರು ನಮ್ಮಂಥವ್ರು ಕಲಿಯೋಂಥದ್ದಿದೆ. ಸೊ ಎಲ್ಲಿವರೆಗೂ ರೀಚ್ ಆಗುತ್ತೋ ಜನಗಳಿಗೆ ರೀಚ್ ಮಾಡೋಣ, ಆ ಪ್ರಯತ್ನ ನಮ್ದು ಇದ್ದೇ ಇರುತ್ತೆ. ನಾವು ಸೋಲು ಗೆಲುವಿಗೆ ಅಂತ ಸಿನಿಮಾ ನಮ್ಮ ತಂದೆ ಮಾಡಿಲ್ಲ, ಜನಗಳಿಗೆ, ಸೊಸೈಟಿಗೆ ಒಂದು ಒಳ್ಳೆ ಸಂದೇಶನ ಕೊಡಬೇಕು ಅಂತೇಳಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಂದೇಶನ ಇಟ್ಟು ಮಾಡಿದ್ದಾರೆ. ಮೇಲಾಗಿ ಎಲ್ಲ ಫ್ಯಾಮಿಲಿ ಸಿನಿಮಾ ಮಾಡಿರೋದ್ರಿಂದ ಜಾಸ್ತಿ ಮಾತಾಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಎಲ್ಲರ ಆಶೀರ್ವಾದ ಬೇಕಿದ್ದಕ್ಕೆ ಅಷ್ಟು ಮಾತ್ರ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಜವಾಗ್ಲೂ ಇಂಥ ಒಬ್ಬ ಸನತ್ ನಿರ್ಮಾಪಕ ಇಂಡಸ್ಟ್ರಿಗೆ ನಿಜವಾಗ್ಲೂ ಬೇಕು. ಅವ್ರನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದ್ದು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ನಾನು ಇವರು ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಕರೆದಿದ್ರು. ನಾನು ಅದರಲ್ಲಿ ಇವರು ಸಾಯುವ ಒಂದು ಕೃಷಿ ಹಿನ್ನೆಲೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೊರ ರಾಜ್ಯದಿಂದ ಇಲ್ಲಿ ಒಂದು ಮೆನ್ಯೂ, ಆ ಫರ್ಟಿಲೈಸ್ನ ಸೇಲ್ ಮಾಡೋದಕ್ಕೋಸ್ಕರ ನನಗೆ ಇಟ್ಟಿರ್ತಾರೆ. ಆ ಥರ ಒಂದು ಪಾತ್ರವನ್ನು ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಮುಖ್ಯವಾಗಿ ಇವರು ಸಪ್ತಗಿರಿ ಅಂತ ಒಬ್ಬ ತೆಲುಗು ಆರ್ಟಿಸ್ಟು, ತೆಲುಗು ಕಲಾವಿದ ಸಪ್ತಗಿರಿ ಅಂತ ನೀವೆಲ್ಲ ಕೇಳಿದ್ದೀರಾ. ಆತನು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದನ್ನು ಹೇಳಕ್ಕೆ ಮಾತ್ರ ಏನೋ ಗೊತ್ತಿಲ್ಲ. ಅವ್ರ ಜೊತೆನೇ ನನ್ನ ಕಾಂಬಿನೇಷನ್ ಇತ್ತು. ನಾನು ಸೆಟ್ಟಲ್ಲಿ ಇದ್ದಾಗ, ಅದಾದಮೇಲೆ ಡಬ್ಬಿಂಗಲ್ಲಿ ಇದ್ದಾಗೆಲ್ಲ ನಾನು ನಿರ್ಮಾಪಕರನ್ನ ನೋಡ್ತಾ ಇದ್ದೆ. ಇವರು ಯಾವ ರೀತಿ ಆ ಚಿತ್ರದ ಹಿಂದೆ ಬೆನ್ನು ಬೀಳ್ತಾರೆ ಅಂತಂದರೆ, ನಿರ್ದೇಶಕ ಬಿಡ್ತಾ ಇಲ್ಲ, ಎಡಿಟರ್ ಬಿಡ್ತಾ ಇಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಬಿಡ್ತಾ ಇಲ್ಲ. ಎಲ್ಲರ ಹಿಂದೆನೂ ಅವ್ರಿಗೇನು ಅಂದರೆ ಬೇಗನೆ ಕೆಲಸ ಆಗಬೇಕು ಅನ್ನೋದು. ಈ ಥರ ಹಿಂದೆ ಬಿದ್ದು ಅವ್ರಿಗೆ ಏನು ಬೇಕು ಅನ್ನೋದನ್ನು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಭಾಳ ನಿಸ್ಸೀಮರು ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇದರ ಮಂಜು ಹೇಳ್ತಿದ್ದಾಗೆ ಈ ಚಿತ್ರದ ಹೀರೋ ನಾನು, ಆದರೆ ಬ್ಯಾಕ್ಗ್ರೌಂಡಲ್ಲಿ ನಿಜವಾದ ಹೀರೋ ನಮ್ಮ ನಿರ್ಮಾಪಕರು ಅಂದರು. ಅವ್ರು ನನ್ನ ಪಕ್ಕದಲ್ಲಿದ್ದು ಈ ಹೀರೋ ಅಂತ ಇದ್ರು, ಕೈ ತೋರಿಸ್ಕೊಂಡು. ಅದಿಲ್ಲದೆ ಹೋದರೆ ಯಾವ ಪ್ರಾಡಕ್ಟು ಆಚೆ ಬರೋದಕ್ಕಾಗುತ್ತೆ. ಬಹಳ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಆ್ಯಕ್ಟ್ ಮಾಡಿದಾಗ ನನ್ನ ಜೊತೆ ಮಂಜು ಕಾಂಬಿನೇಷನ್ ಇರಲಿಲ್ಲ, ಆದರೆ ನಾನು ಸೆಟ್ಟಲ್ಲಿದ್ದಾಗ ಸಪ್ತಗಿರಿ ಜೊತೆ ಆ್ಯಕ್ಟ್ ಮಾಡಿದ್ದು ನೇರವಾಗಿ ನೋಡಿದೆ. ಬಹಳ ಚೂಟಿಯಾಗಿದ್ದಾರೆ ನಾಯಕ, ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಅದ್ಭುತವಾಗಿ ನಟನೆಯೂ ಮಾಡ್ತಾರೆ. ನಾನು ಕಣ್ಣೆದುರುಗಡೆ ನಾನು ನೋಡಿದ್ದು. ನನ್ನ ಜೊತೆ ಇಲ್ಲದೆ ಇದ್ದರು, ಕಾಂಬಿನೇಷನ್ ಇಲ್ಲದೆ ಇದ್ದರು, ನಾನು ಅವರು ಸಪ್ತಗಿರಿ ಜೊತೆ ಮಾಡಿದ್ದನ್ನು ನಾನು ನೋಡಿದೆ. ನಿಮಿಷ ಅವ್ರದ್ದು ನಾನು ನೋಡೋಕ್ಕಾಗಲಿಲ್ಲ, ಅವ್ರ ಪರಿಚಯ ಇದೆ.
ಬಟ್ ನಾನು ಲೇಟಾಗಿ ಬಂದಿದ್ರೆ ಹಾಡುಗಳು ನೋಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಡೈರೆಕ್ಟ್ರಿಗೆ ಎಂಥ ಕೆಪಾಸಿಟಿ ಇದೆ ಅಂದರೆ, ಅವರು ತೆಲುಗು ನಟ, ಅವ್ರ ಹತ್ರ ಯಾವ ರೀತಿ ನಟನೆಯನ್ನು ತಗೊಳ್ಬೇಕು. ನಾನು ಯಾವುದೇ ಚಿತ್ರಕ್ಕೆ ಶೂಟಿಂಗ್ ಹೋದಾಗ ನಾನು ಕಲಾವಿದನಾಗಿರ್ತೀನಿ ಹೊರತು ನಾನು ದೊಡ್ಡ ಡೈರೆಕ್ಟ್ರು ಅಂತ ನಾನು ಯಾವುದನ್ನೂ ತೋರಿಸ್ಕೊಳಕ್ಕೆ ಹೋಗಲ್ಲ. ನಿರ್ದೇಶಕರು ಏನು ಕೇಳ್ತಾರೋ ಅದನ್ನು ಮಾಡಿಕೊಡೋದು ಅಷ್ಟೇ ನನ್ನ ಕರ್ತವ್ಯ. ಹಾಗೆ ಇವರು ಕಲಾವಿದರ ಹತ್ರ ಎಷ್ಟು ಟೈಮ್ ಹೋಗ್ತಾ ಇದೆ, ಅಷ್ಟು ಮುಂಚೆ ಹಿಂಗೆ ನಾವು ಕವರ್ ಮಾಡಬೇಕು ಅನ್ನೋ ಚಾಕಚಕ್ಯತೆ ನಮ್ಮ ನಿರ್ದೇಶಕರ ಹತ್ರ ಇದೆ. ಕಲಾವಿದರನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋ ಕೆಪಾಸಿಟಿ ನಮ್ಮ ರವೀಂದ್ರ ಅವ್ರಿಗಿದೆ. ಅದೇ ರೀತಿ ಪ್ರೊಡ್ಯೂಸರ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋ ಕೆಪಾಸಿಟಿ ಸಹ ಅವ್ರಿಗಿದೆ. ಅಂದರೆ ಅವರು ಕೋಪಿಸ್ಟು ಸ್ಪೀಡ್ ವರ್ಕು ಅದಕ್ಕೆ ತಕ್ಕ ಮ್ಯಾಚ್ ಮಾಡಿಕೊಂಡು ಒಂಚೂರು ಬೇಜಾರುಗೊಳ್ಳದೆ ಈ ಚಿತ್ರವನ್ನು ಮುಗಿಸ್ಕೊಟ್ಟಿದ್ದಾರೆ. ರವೀಂದ್ರ ಅವರು ನನ್ನನ್ನು ಸಹ ಅಷ್ಟೇ ಚೆನ್ನಾಗಿ ಬಳಸ್ಕೊಂಡ್ರು. ಎರಡು ದಿವಸ ಒಳ್ಳೆ ನಾರಾಯಣ್ ಜೊತೆ ಕಾಂಬಿನೇಷನ್ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಒಂದು ಕೃಷಿ ಹಿನ್ನೆಲೆಯಲ್ಲಿ ಇವತ್ತು ಅನ್ನದಾತನ ಬಗ್ಗೆ, ನಿಜವಾದ ಕೃಷಿ ಯಾವುದು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಹೊರಟಿರೋದು ಒಂದು ಒಳ್ಳೆಯ ಉತ್ತಮವಾದ ವಿಚಾರವನ್ನು ತಗೊಂಡು ಚಿತ್ರವನ್ನು ಮಾಡಿದರೆ. ನೀವೆಲ್ಲರೂ ಮಾಧ್ಯಮದವರು ನಮ್ಮ ಸನತ್ ಕುಮಾರ್ಗೆ ಸಪೋರ್ಟ್ ಮಾಡಿ ಈ ಚಿತ್ರ ಗೆಲುವು ಸಾಧಿಸಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ವಿಶಸ್ಸು ಕೂಡ ನಿಮ್ಗೆ ಇಲ್ಲೇ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನಿಮ್ಮ ಪಿಕ್ಚರ್ 100 days ಹೋಗಬೇಕು, ಜನ ಮೆಚ್ಚುಗೆ ಪಡಿಬೇಕು ಅಂತ ಇಲ್ಲೇ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ದೇಶಕರೇ, ನಿಮಗೂ ಅಷ್ಟೇ ಒಳ್ಳೆ ನಿರ್ದೇಶಕರಾಗ್ತೀರಾ. ಹಾಗೆ ಈ ಸೆಟ್ಟಲ್ಲಿ ನನ್ನ ಜೊತೆ ಮಾತಾಡ್ತಾ ತಕ್ಷಣ ಆಗಲೇ ನನಗೊಂದು ಸರ್ ನೀವೊಂದು ಕತೆ ಮಾಡಿ ಸರ್ ಅಂದ್ಬಿಟ್ರು. ಕತೆ ಮಾಡಿ ಅಂದ್ಬಿಟ್ಟು ರೇವಣ್ಣ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರು ಮಾಜಿ ಮಂತ್ರಿಗಳು. ಅವ್ರ ಮಗನ ಜೊತೆ ಸಿನಿಮಾ ಮಾಡೋಕ್ಕೆ ನೀವು ಕತೆ ಮಾಡಿಬಿಡಿ, ಸ್ಕ್ರೀನ್ ಪ್ಲೇ ಮಾಡಿ, ಸಂಭಾಷಣೆ ಮಾಡಿಬಿಡಿ, ಆದರೆ ಡೈರೆಕ್ಟರ್ ನಮ್ಗೆ ರವೀಂದ್ರನೇ ಇರಬೇಕು ಅಂತ. ಯಾಕೆಂದರೆ ಅಷ್ಟು ಇವರಲ್ಲಿ ಒಂದು ಹೊಂದಾಣಿಕೆ ಇರೋದ್ರಿಂದ ನನಗೂ ಖುಷಿ ಆಯಿತು. ಈ ಥರ ಒಬ್ಬ ನಿರ್ಮಾಪಕರಿಗೆ ಈ ಥರ ಒಬ್ಬ ಡೈರೆಕ್ಟ್ರ್ ಇರುವಂಥದ್ದು ನಾವು ಮೆಚ್ಚುವಂಥದ್ದೇನೆ. ನನಗೆ ಖುಷಿಯಾಗಿದೆ. ನಿರ್ದೇಶಕರ ಕೆಲಸ ಎಲ್ಲ ನೋಡಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಬ್ಬರಿಗೂ ಮತ್ತು ಮಂಜು ಮತ್ತು ನಿಮಿಷ ನಿಮ್ಮೆಲ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಚಿತ್ರದ ನಿಮ್ಮೆಲ್ರಿಗೂ ಹೆಸರು ಬರಲಿ. ಚಿತ್ರದ ನಿರ್ಮಾಪಕರಾದಂತಹ ಸನತ್ ಕುಮಾರ್ ಅವರು ಜೋ ಸೈಮನ್ ಸರ್ಗೆ ಹೂಗುಚ್ಛವನ್ನ ನೀಡುವ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಸನತ್ ಕುಮಾರ್